ಸೆಟ್ಗೆ ರೆಡಿ ಆಗ್ತಾ ಇರುವಂತಹ ಪ್ರೀತಿಯ ವಿದ್ಯಾರ್ಥಿನಿಯರು, ಇವತ್ತಿನ ನನ್ನ ನೆಕ್ಸ್ಟ್ ವಿಡಿಯೋ ಬಂದು ಸೊಲ್ಯೂಷನ್ ಚಾಪ್ಟರ್ ಮೇಲೆ ಮಾಡ್ತಾ ಇದ್ದೀನಿ. ಈ ಸೊಲ್ಯೂಷನ್ ಚಾಪ್ಟರ್ ಅಲ್ಲಿ ಬರುವಂತಹ ಕ್ವಶನ್ಸ್ KCETಗೆ ಯಾವ ಕ್ವಶನ್ಸ್ ಕೇಳಿದ್ದಾನೆ ಅನ್ನೋದನ್ನ ನಾನು ಡಿಸ್ಕಷನ್ ಮಾಡ್ಕೊಡ್ತೀನಿ. ಇವತ್ತು ನಿಮಗೆ ಸೊಲ್ಯೂಷನ್ ಚಾಪ್ಟರ್ ಅಂದ ತಕ್ಷಣ ನಮಗೆ ಈಸಿಯಾಗಿ ಚಾಪ್ಟರ್ನ ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು ಅನ್ನೋ ಮೈಂಡ್ಸೆಟ್ ಎಲ್ಲರಿಗಿದೆ. ಸೊ ಅದೇ ಥರನೇ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಅದಕ್ಕೆ ಫಸ್ಟ್ ನಾವು ಈ ಸೊಲ್ಯೂಷನ್ ಚಾಪ್ಟರ್ಲಿ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋದು ಕಲಿಯಬೇಕು. ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕಾನ್ಸೆಪ್ಟ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೊತೀರಿ ಅನ್ನೋದ್ರ ಮೇಲೆ ನಾವು ಈ ಚಾಪ್ಟರ್ಲಿ ಬರುವಂಥ ಕ್ವಶನ್ಸ್ನ ನಾವೇನು ಮಾಡ್ಬೋದು, ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ನಾವೀಗ ಸಾಲ್ವ್ ಮಾಡ್ತಾ ಇದ್ದೀನಿ ಕ್ವಶನ್ಸ್. ಈಗ ಫಸ್ಟ್ ಕಾನ್ಸೆಪ್ಟ್ ಯಾವುದು, ಈ ಚಾಪ್ಟರ್ಲಿ ಬರುವಂತಹ ಫಸ್ಟ್ ಕಾನ್ಸೆಪ್ಟ್ ಯಾವುದು ಅಂದರೆ ಸಾಲ್ವಬಿಲಿಟಿ ಕಾನ್ಸೆಪ್ಟ್. ಸೊ ಮ್ಯಾಕ್ಸಿಮಮ್ ಅವನು ಕ್ವಶನ್ನ ರೈಸ್ ಮಾಡಿದ್ರೆ ಈ ಸಾಲ್ವಬಿಲಿಟಿಯಲ್ಲಿ ಮಾಡ್ತಾನೆ. ಈ ಸಾಲ್ವಬಿಲಿಟಿಯಲ್ಲಿ ನಮಗೆ ಎರಡು ಸಾಲ್ವಬಿಲಿಟಿನ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಒಂದು ಸಾಲಿಡ್ ಇನ್ ಲಿಕ್ವಿಡ್ ಮತ್ತು ಇನ್ನೊಂದು ಲಿಕ್ವಿಡ್ ಇನ್ ಗ್ಯಾಸ್. ಸಾಲಿಡ್ ಲಿಕ್ವಿಡಲ್ಲಿ ಡಿಸಾಲ್ವ್ ಆಗೋದು ಮತ್ತು ಲಿಕ್ವಿಡ್ ಗ್ಯಾಸಲ್ಲಿ ಡಿಸಾಲ್ವ್ ಆಗೋದು. ಇದಕ್ಕೆ ನಿಮಗೆ ಯಾವ ಥರ ಡಿಸಾಲ್ವ್ ಆಗೋದು ಅನ್ನೋಂಥ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿರ್ತದೆ. ಇದು ಸಾಲಿಡ್ ಲಿಕ್ವಿಡ್ ಡಿಸಾಲ್ವ್ ಆಗಬೇಕಾದ್ರೆ ಪೊಲಾರು ನಾನ್ ಪೊಲಾರ್ ಡಿಸಾಲ್ವ್ ಆಗುತ್ತೆ. ಅದು ಡಿಪೆಂಡಿಂಗ್ ಅಪಾನ್ ದ ಪೊಲಾರಿಟಿ ಅಂತ ಗೊತ್ತಿರುತ್ತೆ. ಇದು ಲಿಕ್ವಿಡ್ ಗ್ಯಾಸಲ್ಲಿ ಡಿಸಾಲ್ವ್ ಆಗಬೇಕಾದ್ರೆ ಪ್ರೆಷರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಹೆನ್ರೀಸ್ ಲಾ ಮೇಲೆ ಯಾವ ರೀತಿ ಸಾಲ್ಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪಾರ್ಷಿಯಲ್ ಪ್ರೆಷರ್ ಆಫ್ ದ ಗ್ಯಾಸ್ ಪ್ರೆಸೆಂಟ್ ಇನ್ ಅಬೌವ್ ದ ಲಿಕ್ವಿಡ್ ಸರ್ಫೇಸ್ ಅನ್ನೋದು ಕೂಡ ನಿಮಗೆ ಇದು ಅರ್ಥ ಹಾಕ್ಕೊಂಡಿರ್ತೀರ. ಈಗ ಫ್ಯಾಕ್ಟರ್ಸ್ಗೆ ನೋಡ್ಕೊಬೇಕು. ಫ್ಯಾಕ್ಟರ್ಸ್ ಮೇಲೆ ಅವನು CET ಕ್ವಶನ್ಸ್ ಕೇಳ್ತಾ ಇರೋದು. ಇದರಲ್ಲಿ ನಮಗೆ 2 ಫ್ಯಾಕ್ಟರ್ಸ್ ನಾವು ಅರ್ಥ ಮಾಡ್ಕೊಬೇಕು. ಒಂದು ಟೆಂಪ್ರೇಚರ್ ಫ್ಯಾಕ್ಟರು, ಇನ್ನೊಂದು ಪ್ರೆಷರ್ ಫ್ಯಾಕ್ಟರ್. ನೋಡಿ, ಸಾಲಿಡ್ ಇನ್ ಲಿಕ್ವಿಡ್ ಅಂತ ಬಂದಾಗ ಟೆಂಪ್ರೇಚರ್ ಫ್ಯಾಕ್ಟರ್ ಏನಾಗಿರುತ್ತೆ ಅಂದರೆ, ಈಗ ನಾವು ಈಸಿಯಾಗಿ ಮನೆಯಲ್ಲಿ ಅರ್ಥ ಮಾಡ್ಕೊಳ್ಳುವಂಥದ್ದು ಒಂದು ಕಾನ್ಸೆಪ್ಟ್ ಇದೆ. ಏನಂದರೆ, ನಾವು ಯಾವುದಾದ್ರೂ ಒಂದು ಟೀ ಅಥವಾ ಸೊಲ್ಯೂಷನ್ ಏನಾದರೂ ಪ್ರಿಪೇರ್ ಮಾಡಬೇಕಾದ್ರೆ ಒಂದು ಸಾಲ್ಟ್ನ ಹಾಕ್ತೀರಾ, ವಾಟರ್ಲ್ಲಿ ಹಾಕಿದ ಮೇಲೆ ಕರಗಿಸ್ಬೇಕಾದ್ರೆ ಯು ವಿಲ್ ಟೇಕ್ ಎ ಟೈಮ್. ಅದೇ ನಾವು ಸ್ವಲ್ಪ ಟೆಂಪ್ರೇಚರ್ ಕೊಟ್ಟು ನೋಡಿ, ಗ್ಯಾಸಲ್ಲಿ ಟೆಂಪ್ರೇಚರ್ ಕೊಟ್ಟ ತಕ್ಷಣ ಏನಾಗ್ಬಿಡುತ್ತೆ, ಅದು ಡಿಸಾಲ್ವ್ ಆಗಿಬಿಡುತ್ತೆ. ಸೊ ಇದು ಎಂಡೋಥರ್ಮಿಕ್ ರಿಯಾಕ್ಷನ್ ಆಗಿರೋದ್ರಿಂದ ಸಾಲಿಡ್ ಲಿಕ್ವಿಡಲ್ಲಿ ಡಿಸಾಲ್ವ್ ಆಗೋದು ಡೈರೆಕ್ಟ್ಲಿ ಪ್ರಪೋರ್ಷನಲ್. ಟೆಂಪ್ರೇಚರ್ ಇನ್ಕ್ರೀಸ್ ಆದರೆ ಸಾಲಿಡಲ್ಲಿ ಲಿಕ್ವಿಡ್ ಈಸಿಯಾಗಿ ಡಿಸಾಲ್ವ್ ಆಗುತ್ತೆ. ಸೊ ಎಂಡೋಥರ್ಮಿಕ್ ರಿಯಾಕ್ಷನ್ ಆಗಿರೋದ್ರಿಂದ ಒಂದು ಟೆಂಪ್ರೇಚರ್ ಇನ್ಕ್ರೀಸಸ್, ಸಾಲ್ವಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಯಾವುದರಲ್ಲಿ? ಸಾಲಿಡ್ ಇನ್ ಲಿಕ್ವಿಡಲ್ಲಿ. ಈ ಪ್ರೆಷರ್ ಅನ್ನೋ ಕಾನ್ಸೆಪ್ಟ್ ಇಲ್ಲಿ ಬರೋದೇ ಇಲ್ಲ. ಪ್ರೆಷರ್ ಅನ್ನೋ ಕಾನ್ಸೆಪ್ಟ್ ಯಾಕೆ ಬರೋದಿಲ್ಲ ಅಂದರೆ, ಇಲ್ಲಿ ಗ್ಯಾಸ್ ಇಲ್ಲದೇ ಇರೋದ್ರಿಂದ, ಗ್ಯಾಸ್ ಕಾನ್ಸೆಪ್ಟ್ ಇಲ್ಲದೇ ಇರೋದ್ರಿಂದ ಪ್ರೆಷರ್ ಕಾನ್ಸೆಪ್ಟ್ ಬರೋದಿಲ್ಲ. ಸೊ ಪ್ರೆಷರ್ ನೋ ಎಫೆಕ್ಟ್ ಅನ್ನೋಂಥದ್ದು ನಾವು ಅರ್ಥ ಮಾಡ್ಕೊಬೇಕು. ಇನ್ನು ಲಿಕ್ವಿಡ್ ಗ್ಯಾಸ್ ಕಾನ್ಸೆಪ್ಟಿಗೆ ಬಂದರೆ, ಲಿಕ್ವಿಡ್ ಗ್ಯಾಸ್ ಕಾನ್ಸೆಪ್ಟಲ್ಲಿ ಏನಾಗ್ಬಿಡುತ್ತೆ ಅಂದರೆ, ಇಲ್ಲಿ ಟೆಂಪ್ರೇಚರ್ ಕಾನ್ಸೆಪ್ಟು ಬರುತ್ತೆ, ಪ್ರೆಷರ್ ಕಾನ್ಸೆಪ್ಟು ಬರುತ್ತೆ. ಸೊ ಇದಕ್ಕೆ ಟೆಂಪ್ರೇಚರ್ ಏನಾಗ್ಬಿಡುತ್ತೆ ನೋಡಿ, ಇದಕ್ಕೆ ಈಸಿಯಾಗಿ ನಾವು ಜ್ಞಾಪಕದಲ್ಲಿ ಇಟ್ಕೊಬೋದು. ಯಾವುದಾದ್ರೂ ಒಂದು ಕೋಲ್ಡ್ ಡ್ರಿಂಕ್ಸ್, ಸ್ಪ್ರೈಟ್, ಕೋಕೋ-ಕೋಲಾ, ಈ ಥರ ಯಾವುದೇ ಒಂದು ಡ್ರಿಂಕ್ಸ್ನ ನಾವೇನು ಮಾಡಿರ್ತೀವಿ ಅಂದರೆ, ಕೋಲ್ಡ್ ಅಂದರೆ ಟೆಂಪ್ರೇಚರ್ 0 ಡಿಗ್ರಿಯಲ್ಲಿ ನಾವು ಸ್ಟೋರ್ ಮಾಡಿರ್ತೀವಿ. ಇದನ್ನೇ ನಾವೇನಾದರೂ ಸನ್ಲೈಟ್ಗೋ ಅಥವಾ ಒಂದು ಹೊರಗಡೆಗೆ ತಂದಿಟ್ಟಾಗ ಏನಾಗ್ಬಿಡುತ್ತೆ, ಇದರಲ್ಲಿರುವಂಥ ಗ್ಯಾಸ್ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ಸೊ ಹಾಗಾದರೆ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ್ರೆ ಸಾಲ್ವಬಿಲಿಟಿ ಏನಾಗ್ಬಿಡುತ್ತೆ, ಡಿಕ್ರೀಸ್ ಆಗಿಬಿಡುತ್ತೆ. ಅಂದರೆ ಗ್ಯಾಸ್ ಎಲ್ಲ ಹೊರಗಡೆಗೆ ಬಂದುಬಿಡುತ್ತೆ ಅಂತ. ಟೆಂಪ್ರೇಚರ್ ಇನ್ಕ್ರೀಸ್ ಆದರೆ ಸಾಲ್ವಬಿಲಿಟಿ ಏನಾಗ್ಬಿಡುತ್ತೆ, ಡಿಕ್ರೀಸ್ ಆಗಿಬಿಡುತ್ತೆ ಅನ್ನೋವಂಥ ಒಂದು ಕಾನ್ಸೆಪ್ಟು. ಆದರೆ ಪ್ರೆಷರ್ ಇನ್ಕ್ರೀಸ್ ಆದರೆ ಸಾಲ್ವಬಿಲಿಟಿ ಏನಾಗ್ಬಿಡುತ್ತೆ, ಇನ್ಕ್ರೀಸ್ ಆಗುತ್ತೆ. ಅದಕ್ಕೆ ಹೆನ್ರೀಸ್ ಲಾಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರೋದ್ರಿಂದ ಪ್ರೆಷರ್ ಇನ್ಕ್ರೀಸಸ್, ಸಾಲ್ವಬಿಲಿಟಿ ಇನ್ಕ್ರೀಸ್ ಆಗಿರುತ್ತೆ. ಅದಕ್ಕಿಂತ ನೀವು ಹೇಳ್ಬೇಕಾದ್ರೆ ಇದೇ ಒಂದು ಕೂಲ್ ಡ್ರಿಂಕ್ಸ್ ಬಾಟಲನ್ನು ನೀವು ಜಸ್ಟ್ ಓಪನ್ ಮಾಡಿ, ಕ್ಯಾಪ್ನ ಓಪನ್ ಮಾಡಿದ ತಕ್ಷಣ ಅದರಲ್ಲಿರುವಂಥ ಗ್ಯಾಸ್ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ಅಂದರೆ ಪ್ರೆಷರ್ ಕಡಿಮೆ ಆಗ್ತಾಯಿದೆ, ಗ್ಯಾಸ್ ಎಲ್ಲ ಹೊರಗಡೆ ಬರ್ತಾ ಇರುತ್ತೆ ಅಂತ. ಇದರ ಮೇಲೆ ತುಂಬ ಅಪ್ಲಿಕೇಶನ್ಸ್ ಇದೆ, ಅದ್ರ ಬಗ್ಗೆ ನಾವು ಡಿಸ್ಕಷನ್ನು ಮಾಡ್ಬೋದು. ಈಗ ಈ ಕ್ವಶನ್ನ ಸಾಲ್ವ್ ಮಾಡ್ತೀನಿ ನೋಡಿ. ಇದಕ್ಕೆ ಸಾಲ್ವಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಯಾವ್ದು ತೊಗೊಬೇಕು ನಾವು? ಈಗ ಗ್ಯಾಸ್ ಇನ್ ಲಿಕ್ವಿಡ್ ಅಂದರೆ ಲಿಕ್ವಿಡ್ ಗ್ಯಾಸ್ ಕಾನ್ಸೆಪ್ಟ್ ತೊಗೊಬೇಕು. ಗ್ಯಾಸ್ ಇನ್ ಲಿಕ್ವಿಡ್ ಏನಾಗ್ತಾಯಿದೆ, ಇನ್ಕ್ರೀಸಸ್ ವಿತ್ ಯಾವುದು ಇನ್ಕ್ರೀಸ್ ಆಗುತ್ತೆ ಅಂದರೆ, ಪ್ರೆಷರ್ ಇನ್ಕ್ರೀಸಸ್ ಆಫ್ ಪ್ರೆಷರ್ ಆ್ಯಂಡ್ ಡಿಕ್ರೀಸಸ್ ಆಫ್ ಟೆಂಪರೇಚರ್. ಹೌದು, ಗ್ಯಾಸು ಲಿಕ್ವಿಡ್ ಒಳಗಡೆ ಡಿಸಾಲ್ವ್ ಆಗಬೇಕಾದ್ರೆ ಪ್ರೆಷರ್ನ ಏನು ಮಾಡಬೇಕು, ಇನ್ಕ್ರೀಸ್ ಮಾಡಬೇಕು. ಟೆಂಪ್ರೇಚರ್ ಏನಾಗುತ್ತೆ, ಡಿಕ್ರೀಸ್ ಆದ್ರೇ ಸಾಲ್ವಬಿಲಿಟಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ದಟ್ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಡಿಕ್ರೀಸ್ ಆಫ್ ಪ್ರೆಷರ್ ಆಗೋದಿಲ್ಲ, ಪ್ರೆಷರ್ ಇನ್ಕ್ರೀಸ್ ಮಾಡಲೇಬೇಕು. ಇನ್ಕ್ರೀಸ್ ಆಫ್ ಪ್ರೆಷರ್ ಆಗುತ್ತೆ, ಆದರೆ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ಸಾಲ್ವಬಿಲಿಟಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಡಿಕ್ರೀಸ್ ಆಫ್ ಪ್ರೆಷರ್ ಆಗೋದೇ ಇಲ್ಲ. ಸೊ ಎಲ್ಲ ಇದನ್ನು ನಾವು ಎಲಿಮಿನೇಟ್ ಮಾಡ್ಬೋದು. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ ನೋಡಿ. ಇದು ಕೂಡ ಸಾಲ್ವಬಿಲಿಟಿ ಮೇಲೆ ಬರುವಂಥ ಕಾನ್ಸೆಪ್ಟೇ. ಇದು ತುಂಬ ಇಂಪಾರ್ಟೆಂಟು, ಸಿಂಪಲ್ ಕಾನ್ಸೆಪ್ಟು. ಸೊ ಯಾವ ಥರ ಇದೆ ಇದು ನೋಡೋಣ. ಸ್ವಲ್ಪ ಕ್ವಶನ್ಸ್ ನಾವು ಓದ್ಕೊಳ್ಳಿ. ಈ ಗ್ರಾಫಿಕಲ್ ಮೆಥಡ್ ಕ್ವಶನ್ಸ್ ನಮಗೆ ಕಷ್ಟ ಅಂತಲೇಬಾರ್ದು.
ಯಾಕಂದರೆ ತುಂಬ ಈಸಿಯೆಸ್ಟ್ ಕಾನ್ಸೆಪ್ಟು, ಗ್ರಾಫಿಕಲ್ ಕಾನ್ಸೆಪ್ಟ್ ಬರುವಂಥದ್ದು. ಸೊ ಏನಿದೆ ನೋಡಿ, ಕ್ವಶನ್ ಏನು ಹೇಳ್ತಾ ಇದ್ದಾನೆ, ವೇರಿಯೇಷನ್ ಆಫ್ ಸಾಲ್ಯುಬಿಲಿಟಿ ವಿತ್ ಟೆಂಪರೇಚರ್ ಟಿ ಫಾರ್ ಎ ಗ್ಯಾಸ್ ಇನ್ ಲಿಕ್ವಿಡ್. ಇದು ಕೂಡ ನಮ್ಗೇನು ಹೇಳ್ತಾ ಇದ್ದಾನೆ, ಗ್ಯಾಸ್ ಇನ್ ಲಿಕ್ವಿಡ್. ಗ್ಯಾಸ್ ಇನ್ ಲಿಕ್ವಿಡ್ ಅನ್ನೋ ತಕ್ಷಣವೇ ನಮಗೇನು ಜ್ಞಾಪಕ ಬರಬೇಕು ಅಂದರೆ, ಟೆಂಪರೇಚರ್ ಇನ್ಕ್ರೀಸ್ ಆದರೆ ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗುತ್ತೆ, ಮತ್ತು ಪ್ರೆಷರ್ ಇನ್ಕ್ರೀಸ್ ಆದರೆ ಸಾಲ್ಯುಬಿಲಿಟಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಬರಬೇಕು ನಮಗೆ. ಸೊ ಈಗ ಅವ್ನು ಟೆಂಪ್ರೇಚರ್ ಕೇಳಿರೋದ್ರಿಂದ ಟೆಂಪರೇಚರ್ ಇನ್ಕ್ರೀಸಸ್, ಸಾಲ್ಯುಬಿಲಿಟಿ ಏನಾಗಬೇಕು, ಡಿಕ್ರೀಸ್ ಆಗಬೇಕು. ಈ ಥರ ಗ್ರಾಫ್ ಎಲ್ಲಿದೆ ಅನ್ನೋಂಥದ್ದನ್ನ ನಾವೀಗ ಸರ್ಚ್ ಮಾಡ್ಕೊಂಡು ಹೋಗೋಣ. ನೋಡಿ ಇಲ್ಲಿ ಜಸ್ಟ್ ನೋಡ್ಕೊಳ್ಳಿ, ಇಲ್ಲಿ ಆಪ್ಷನ್ಸ್ನ ನೋಡ್ಕೊಂಡು ಬನ್ನಿ. ಏನಿದೆ, ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಇದೆ, ಸಾಲ್ಯುಬಿಲಿಟಿ ಕೂಡ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಸೊ 100% ಈ ಆಪ್ಷನ್ ಆಗಲ್ಲ. ಇಲ್ಲಿ ನೋಡಿ ಟೆಂಪ್ರೇಚರ್ ಆಪ್ಷನ್ ಬಿ ಅಲ್ಲಿ ನೋಡಿ, ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಇದೆ. ಟೆಂಪ್ರೇಚರ್ ಇನ್ಕ್ರೀಸ್ ಆಗೋದ್ರ ಜೊತೆಗೆ ಬಿ ಏನಾಗಿದೆ, ಕಾನ್ಸ್ಟೆಂಟಾಗಿ ಹೋಗ್ತಾ ಇದೆ. ಈ ಥರ ಹೋಗ್ತಾ ಇದೆ ನೋಡಿ, ಗ್ರಾಫು ಕಾನ್ಸ್ಟೆಂಟಾಗಿ ಹೋಗ್ತಾ ಇದೆ, ಅಂದರೆ ಇನ್ಕ್ರೀಸು ಆಗ್ತಾ ಇಲ್ಲ, ಡಿಕ್ರೀಸು ಆಗ್ತಾ ಇಲ್ಲ. ಸೊ ಇದು ಆಗಲ್ಲ. ಇದು ನೋಡಿ ಆಪ್ಷನ್ ಸಿ ನೋಡಿ, ಸಾಲ್ಯುಬಿಲಿಟಿ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಇದೆ, ಸಾಲ್ಯುಬಿಲಿಟಿ ಸ್ಟಾರ್ಟಿಂಗಲ್ಲಿ ಇನ್ಕ್ರೀಸ್ ಆಗಿದೆ, ಮತ್ತೆ ಏನಾಗಿದೆ, ಡಿಕ್ರೀಸ್ ಆಗಿದೆ. ಇದು ಆಗೋದಿಲ್ಲ, ಯಾಕಂದರೆ ಟೆಂಪ್ರೇಚರ್ ಇನ್ಕ್ರೀಸ್ ಆದರೆ ಸಾಲ್ಯುಬಿಲಿಟಿ ಏನಾಗಬೇಕು, ಡಿಕ್ರೀಸ್ ಆಗಬೇಕು. ನೋಡಿ ಆಪ್ಷನ್ ಡಿ ನೋಡಿದಾಗ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಯಾಕಂದರೆ ವೆನ್ ಟೆಂಪ್ರೇಚರ್ ಇನ್ಕ್ರೀಸಸ್, ನೋಡಿ ಟೆಂಪ್ರೇಚರ್ ಇನ್ಕ್ರೀಸಸ್, ಸಾಲ್ಯುಬಿಲಿಟಿ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಟೆಂಪ್ರೇಚರ್ ಇನ್ಕ್ರೀಸ್ ಆದಷ್ಟು ಸಾಲ್ಯುಬಿಲಿಟಿ ಏನಾಗ್ತದೆ, ಡಿಕ್ರೀಸ್ ಆಗ್ತಾ ಇದೆ. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಏನಾಗುತ್ತೆ, ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಇದು ಕ್ವಶನ್ಗಿಂತ ಒಂದು ಪಾಯಿಂಟ್ ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಈ ಪಾಯಿಂಟ್ ಏನು ಅಂದರೆ, ಕೆಲವೊಂದು ಸಾಲ್ಟ್ಸ್ ಇರುತ್ತೆ. ಆ ಸಾಲ್ಟ್ಸ್ ಯಾವುದು ಅಂದರೆ ಅಮೋನಿಯಂ ನೈಟ್ರೇಟ್, ಕ್ಯಾಲ್ಶಿಯಂ, ಹೈಡ್ರೇಟೆಡ್ ಕ್ಯಾಲ್ಶಿಯಂ ಕ್ಲೋರೈಡ್, ಹೈಡ್ರೇಟೆಡ್ ಸೋಡಿಯಂ ಸಲ್ಫೇಟ್. ಇವೇನಾಗುತ್ತೆ ಅಂದರೆ ಸಾಲ್ಟ್ಸು, ಈಗ ನಮ್ಮ ಕಾನ್ಸೆಪ್ಟ್ ಪ್ರಕಾರ ಟೆಂಪ್ರೇಚರ್ ಇನ್ಕ್ರೀಸ್ ಆದರೆ ಸಾಲ್ಟ್ಸಲ್ಲಿ ಸಾಲ್ಯುಬಿಲಿಟಿ ಇನ್ ಸಾಲಿಡ್ ಇನ್ ಲಿಕ್ವಿಡಲ್ಲಿ ಏನಾಗ್ಬಿಡುತ್ತೆ, ಟೆಂಪ್ರೇಚರ್ ಇನ್ಕ್ರೀಸ್ ಆದರೆ ಸಾಲ್ಯುಬಿಲಿಟಿ ಏನಾಗಬೇಕು, ಇನ್ಕ್ರೀಸ್ ಆಗಬೇಕು. ಇದು ಕಾನ್ಸೆಪ್ಟು. ಆದರೆ ಇಂಥ ಸಾಲ್ಟ್ಸ್ ಏನಾಗ್ಬಿಡುತ್ತೆ ಅಂದರೆ ಫಾರಮ್ನ ಚೇಂಜ್ ಮಾಡ್ಕೊಳ್ಳುತ್ತೆ. ಇದು ಆಲ್ಫಾ ಫಾರಮಲ್ಲಿರೋಂಥದ್ದು ಏನಾಗುತ್ತೆ, ಬೀಟಾ ಫಾರಮ್ ಆಗುತ್ತೆ. ಯಾವಾಗ ಅಂದರೆ ಟೆಂಪ್ರೇಚರ್ ಇನ್ಕ್ರೀಸ್ ಆದಾಗ ಅದನ್ನು ನಾವು ಟ್ರಾನ್ಸಿಷನ್ ಚೇಂಜ್ ಅಂತ ಕರಿತೀವಿ. ಟ್ರಾನ್ಸಿಷನ್ ಚೇಂಜ್, ಫೇಸ್ ಚೇಂಜ್ ಆಗೋದು ಅಂತ. ಅಮೋನಿಯಂ ನೈಟ್ರೇಟು ಆಲ್ಫಾ ಫಾರಮಲ್ಲಿರುವಂಥ ಅಮೋನಿಯಂ ನೈಟ್ರೇಟ್ ಯಾವ ಫಾರಮ್ ಚೇಂಜ್ ಆಗ್ತದೆ, ಬೀಟಾ. ಯಾವಾಗ ಅಂದರೆ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದಾಗ. ಅಲ್ಲಿಗೆ ಇದು ಸಾಲ್ಯುಬಿಲಿಟಿ ಆಗ್ತಾ ಇಲ್ಲ, ಸಾಲ್ಟ್ ಡಿಸೋಸಿಯೇಟ್ ಆಗ್ತಾ ಇಲ್ಲ, ಆದರೆ ಫಾರಮ್ ಚೇಂಜ್ ಆಗ್ತಾ ಇದೆ. ಫಾರಮ್ ಚೇಂಜ್ ಆಗ್ತಾ ಇದೆ ಅಂದಾಗ ಸಾಲ್ಯುಬಿಲಿಟಿ ಏನಾಗಲ್ಲ, ಏನೂ ಆಗೋದಿಲ್ಲ, ಕಾನ್ಸ್ಟೆಂಟಾಗಿ ಹೋಗ್ತಾ ಇರ್ತದೆ ಅನ್ನೋಂಥದ್ದು ಮೈಂಡಲ್ಲಿ ಇಟ್ಕೊಬೇಕು. ಇದು ಕ್ಯಾಲ್ಶಿಯಂ ಕ್ಲೋರೈಡ್ ಆಗಿರ್ಬೋದು, ಸೋಡಿಯಂ ಸಲ್ಫೇಟ್ ಆಗಿರ್ಬೋದು, ಫಾರಮ್ ಚೇಂಜ್ ಮಾಡ್ಕೊಳ್ಳುತ್ತೆ ಹೊರತು ಸಾಲ್ಯುಬಿಲಿಟಿ ಆಗೋದಿಲ್ಲ ಅಂತ. ಸೊ ಇದಕ್ಕೇನಾದರೂ ನೀವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಈ ಸಾಲ್ಟ್ಸ್ಗೆ ಏನಾದರೂ ಕೊಟ್ಟರೆ, ಆವಾಗ ನಾವು ನೋಡಿ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ್ರೆ, ಇಲ್ಲಿ ಬರೀತೀವಿ ನೋಡಿ, ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ್ರೆ ಸಾಲ್ಯುಬಿಲಿಟಿ ಏನೂ ಆಗೋದಿಲ್ಲ, ಈ ಥರ ಕಾನ್ಸ್ಟೆಂಟಾಗಿ ಬರ್ತಾ ಇರ್ತದೆ ಅನ್ನುವಂಥದ್ದು ಯಾವ ಗ್ರಾಫ್ ಇದ್ದರೆ ಅದು ಟ್ರಾನ್ಸಿಷನ್ ಸಾಲ್ಟ್ಸ್ ಅಂತ ಕರಿತೀವಿ ಇದನ್ನು. ಇದು ಪರ್ಟಿಕ್ಯುಲರ್ ಟೆಂಪ್ರೇಚರಲ್ಲಿ ಏನೂ ಚೇಂಜ್ ಆಗೋಲ್ಲ, ಫಾರಮ್ ಮಾತ್ರ ಚೇಂಜ್ ಆಗುತ್ತೆ ಅನ್ನೋಂಥದ್ದು. ಸೊ ಇಂಥದ್ದನ್ನ ನಾವು ಟ್ರಾನ್ಸಿಷನ್ ಟೆಂಪರೇಚರ್ ಅಂದರೆ ಏನು ಅಂತ ಕೂಡ ಕೇಳ್ಬೋದು. ಟ್ರಾನ್ಸಿಷನ್ ಟೆಂಪರೇಚರ್ ಅಂದರೆ ದ ಟೆಂಪರೇಚರ್ ಅಟ್ ವಿಚ್ ಒನ್ ಫಾರಮ್ ಆಫ್ ದ ಸಬ್ಸ್ಟೆನ್ಸ್ ಚೇಂಜಸ್ ಟು ಅನದರ್ ಫಾರಮ್. ಒನ್ ಫಾರಮ್ ಆಲ್ಫಾ ಫಾರಮ್ ಕ್ಯಾನ್ ಚೇಂಜಸ್ ಟು ಬೀಟಾ ಫಾರಮ್. ಯಾವ ಟೆಂಪರೇಚರ್ ಆಲ್ಫಾ ಫಾರಮ್ ಇದ್ದಿದ್ದು ಬೀಟಾ ಫಾರಮ್ಗೆ ಚೇಂಜ್ ಆಗ್ತಾ ಇದೆಯೋ ಅಂತಹ ಟೆಂಪರೇಚರ್ನ ಟ್ರಾನ್ಸಿಷನ್ ಟೆಂಪರೇಚರ್ ಅಂತ ಕರಿತೀವಿ. ಸೊ ನೋಟ್ ಮಾಡ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಎನ್ರೀಸ್ ಲಾ ಮೇಲೆ ಬರುವಂತಹ ಒಂದು ಪ್ರಾಬ್ಲಮ್. ಎನ್ರೀಸ್ ಲಾ ನಿಮಗೆ ಆಲ್ರೆಡಿ ಗೊತ್ತಿದೆ. Partial pressure is directly proportional to solubility of the gas in liquid. Proportionality constant ರಿಮೂವ್ ಮಾಡಿದ್ರೆ KH ಬರುತ್ತೆ. ಸೊ KH is equal to ಏನಾಗ್ಬಿಡುತ್ತೆ, P divided by X. Xನ ನಾವು ಸಾಲ್ಯುಬಿಲಿಟಿ ಅಂತ ಕೂಡ ಬರಿಬೋದು. X is equal to ನಾವು ಸಾಲ್ಯುಬಿಲಿಟಿ ಅಂತ ಬರಿಬೋದು, ಮೋಲ್ ಫ್ರ್ಯಾಕ್ಷನಲ್ಲಿ ಕೂಡ ತಗೊತೀವಿ. ನೋಡಿ KH ಅನ್ನುವಂಥದ್ದು ಸಾಲ್ಯುಬಿಲಿಟಿಗೆ ಏನಾಗಿದೆ ಅಂದರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿದೆ. ಏನಾಗಿದೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದರೆ ವೆನ್ KH ವ್ಯಾಲ್ಯೂ ಇನ್ಕ್ರೀಸಸ್ ಸಾಲ್ಯುಬಿಲಿಟಿ ಏನಾಗ್ಬಿಡುತ್ತೆ, ಡಿಕ್ರೀಸ್ ಆಗಿಬಿಡುತ್ತೆ. ಈ ಸಿಗ್ನಿಫಿಕೆನ್ಸ್ ನಿಮಗೆ ಗೊತ್ತಿರಬೇಕು. KH ವ್ಯಾಲ್ಯೂ ಇನ್ಕ್ರೀಸ್ ಆದರೆ ಸಾಲ್ಯುಬಿಲಿಟಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ ಅನ್ನುವಂತಹ ಒಂದು ಪಾಯಿಂಟ್ ಗೊತ್ತಿರಬೇಕು. ದ KH ವ್ಯಾಲ್ಯೂ ಆಫ್ ಆರ್ಗಾನ್ ಕೊಟ್ಟಿದ್ದಾನೆ, ಕಾರ್ಬನ್ ಡೈಆಕ್ಸೈಡ್ ಕೊಟ್ಟಿದ್ದಾನೆ, ಮತ್ತು ಫಾರ್ಮಾಲ್ಡಿಹೈಡ್ ಕೊಟ್ಟಿದ್ದಾನೆ, ಮೀಥೇನ್ ಕೊಟ್ಟಿದ್ದಾನೆ. ಇದಕ್ಕೆಲ್ಲ KH ವ್ಯಾಲ್ಯೂಸ್ನ ನಾವು ಬರ್ಕೊಂಡು ಹೋಗಬೇಕು. ಬರ್ಕೊಂಡೋದ್ಮೇಲೆ ಚೆನ್ನಾಗಿ ನೆನಪಿಟ್ಕೊಬೇಕು, KH ವ್ಯಾಲ್ಯೂ ಯಾವ್ದು ಜಾಸ್ತಿ ಇರುತ್ತೋ ಸಾಲ್ಯುಬಿಲಿಟಿ ಕಡಿಮೆ ಇರುತ್ತೆ. ಹಾಗಾದರೆ KH ವ್ಯಾಲ್ಯೂ ಯಾವುದು ಸ್ಮಾಲ್ ಇರುತ್ತೋ ಸಾಲ್ಯುಬಿಲಿಟಿ ಏನಾಗಿರ್ತದೆ, ಜಾಸ್ತಿ ಇರ್ತದೆ. ಈಗ ಅವನು ಇನ್ಕ್ರೀಸಿಂಗ್ ಆರ್ಡರ್ ಅಂತ ಕೇಳಿರೋದ್ರಿಂದ
ಫಸ್ಟ್ ಕಡಿಮೆ ಇರೋದು ಬರೀಬೇಕು, ಆಮೇಲೆ ಜಾಸ್ತಿ ಇರೋದನ್ನ ಬರ್ಕೊಂಡು ಹೋಗಬೇಕು. ಸೊ ನೋಡಿ, ಫಸ್ಟ್ ಕಡಿಮೆ ಇರೋದಂದರೆ ಎನ್ರಿಸ್ ಲಾ ಕೆ ಎಚ್ ವ್ಯಾಲ್ಯೂ ಏನಾಗಿರಬೇಕು, ಜಾಸ್ತಿ ಇದ್ದರೆ ಸಾಲ್ಯುಬಿಲಿಟಿ ಕಡಿಮೆ ಇರುತ್ತೆ. ಯಾವುದು ಕೆ ಎಚ್ ವ್ಯಾಲ್ಯೂ ಜಾಸ್ತಿ? 40.3 ಅಲ್ವಾ, ಇದು ಜಾಸ್ತಿ ಅಲ್ವಾ ವ್ಯಾಲ್ಯೂ. ಸೊ 40.3 ಇದು ಜಾಸ್ತಿ ವ್ಯಾಲ್ಯೂ ಆಗಿರೋದ್ರಿಂದ ಫಸ್ಟ್ ಒನ್ ಲೀಸ್ಟ್ ಆಗಿರಬೇಕು. ನೋಡಿ, ಫಸ್ಟ್ ಒನ್ ಲೀಸ್ಟಲ್ಲಿರುವಂಥದ್ದು ಇದೊಂದಿದೆ ಮತ್ತು 3ರಲ್ಲಿದೆ. ಫಸ್ಟ್ ಇದನ್ನು ನೋಡ್ಕೊಂಡು ಹೋಗೋಣ. ಸೆಕೆಂಡ್ಗೆ ಹೋಗೋಣ. ಸೆಕೆಂಡ್ ಹೈಯೆಸ್ಟ್ ಯಾವುದು? ಸೆಕೆಂಡ್ ಹೈಯೆಸ್ಟು 1.63. ಎಸ್, 1.63 ಇಸ್ ಅ ಸೆಕೆಂಡ್ ಹೈಯೆಸ್ಟ್. ಸೊ 1.6 ಸೆಕೆಂಡ್, ಹಾಗಾದ್ರೆ ಸೆಕೆಂಡ್ ಬರಬೇಕು. ನೋಡಿ, ಇದು ಬರಬೇಕು. ಓಕೆ, ಅಂದರೆ ನೋಡಿ ಕೆ ಎಚ್ ವ್ಯಾಲ್ಯೂ ಜಾಸ್ತಿ ಆದರೆ ಸಾಲ್ಯುಬಿಲಿಟಿ ಕಡಿಮೆ. ನೋಡಿ, ಒಂದದ್ದು ಕಡಿಮೆ, ಸಾಲ್ಯುಬಿಲಿಟಿ ಕಡಿಮೆ, ಇನ್ನು ಸ್ವಲ್ಪ ಕಡಿಮೆ ಸೆಕೆಂಡ್ ಒನ್ಗೆ. ನೆಕ್ಸ್ಟ್ ಫೋರ್ತ್ ಆಪ್ಷನ್ ಯಾವುದಿದೆ? ಮೀಥೇನ್. ನೋಡಿ, ಮೀಥೇನ್ನ ಒಂದು ವ್ಯಾಲ್ಯೂ ಎಷ್ಟಾಗಿದೆ? ಫೋರ್ತ್ ಒನ್ ಲಾಸ್ಟ್ ಒನ್ 0.413. ಎಸ್, ಅದು ಮತ್ತು ಇದು ನೆಗೆಟಿವ್ ಬರುತ್ತೆ. ಇದು ಥರ್ಡ್ ಒನ್ ಈಸ್ ಹೈಯೆಸ್ಟ್ ಸಾಲ್ಯುಬಿಲಿಟಿ. ಕಂಪೇರ್ ಮಾಡಿದಾಗ ಆಪ್ಷನ್ ಎ ಅನ್ನೋಂಥದ್ದು ಇದು ರೈಟ್ ಆನ್ಸರ್. ಇದು ಸ್ವಲ್ಪ ನೀವು ಈಸಿಯಾಗಿ ಕ್ವಶನ್ನು ಕಾನ್ಸೆಪ್ಟ್ ಅಪ್ಲೈ ಮಾಡಿಕೊಂಡು ಆನ್ಸರ್ನ ಮಾಡಿ. ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಇದು ನೋಡಿ, ಕೆ ಎಚ್ ಮೇಲೆ ಕೊಟ್ಟಿದ್ದಾನೆ ಸ್ಟೇಟ್ಮೆಂಟ್ ಕ್ವಶನ್ನು. ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ. ಏನು ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾನೆ ಇಲ್ಲಿ? ಸ್ಟೇಟ್ಮೆಂಟ್ ಏನು ಹೇಳ್ತದೆ ನೋಡ್ಕೊಳ್ಳಿ. ಇಲ್ಲಿ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದ್ದಾನೆ ಅಂದರೆ, ಕೆ ಎಚ್ ವ್ಯಾಲ್ಯೂ ಈಸ್ ಸೇಮ್ ಫಾರ್ ಗ್ಯಾಸ್ ಇನ್ ಎನಿ ಸೊಲ್ಯೂಷನ್. ನೋಡಿ, ನೀವು ಪ್ರಾಬ್ಲಮ್ಸ್ ಏನಾದರೂ ಮಾಡಿದರೆ ಈ ಕ್ವಶನ್ನ ನೀವು ಈಸಿಯಾಗಿ ನೀವೇನು ಮಾಡಿಬಿಡ್ತೀರ ಅಂದರೆ ಟಿಕ್ ಮಾಡಿಬಿಡ್ತೀರಿ. ಕೆ ಎಚ್ ವ್ಯಾಲ್ಯೂ ಒಂದೊಂದು ಗ್ಯಾಸ್ಗೆ ಒಂದೊಂದು ಕೊಟ್ಟಿರ್ತಾನೆ. ಕೆ ಎಚ್ ಪರ್ ಕಾರ್ಬನ್ ಡೈಆಕ್ಸೈಡ್, ಕೆ ಎಚ್ ಪರ್ ಬೆನ್ಝೀನ್ ಅಂತ ಡಿಫ್ರೆಂಟ್ ಕೊಟ್ಟ ಮೇಲೆ ಕೆ ಎಚ್ ವ್ಯಾಲ್ಯೂ ಸೇಮ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನೆಕ್ಸ್ಟ್, ಹೈಯರ್ ದ ಕೆ ಎಚ್ ವ್ಯಾಲ್ಯೂ ಮೋರ್ ದ ಸಾಲ್ಯುಬಿಲಿಟಿ. ನಾನು ಈಗ ತಾನೇ ಸಿಗ್ನಿಫಿಕೆನ್ಸ್ ಹೇಳಿದ್ದೀನಿ. ಕೆ ಎಚ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸಾಲ್ಯುಬಿಲಿಟಿ. ಕೆ ಎಚ್ ವ್ಯಾಲ್ಯೂ ಜಾಸ್ತಿ ಆದರೆ ಸಾಲ್ಯುಬಿಲಿಟಿ ಏನಾಗಬೇಕು? ಕಡಿಮೆ ಆಗಬೇಕು. ಏನು ಹೇಳ್ತಿದ್ದಾನೆ? ಹೈಯರ್ ದ ಕೆ ಎಚ್ ವ್ಯಾಲ್ಯೂ ಮೋರ್ ದ ಸಾಲ್ಯುಬಿಲಿಟಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಲ್ಲ. ಸೊ ಈ ಸ್ಟೇಟ್ಮೆಂಟ್ ಕೂಡ ರಾಂಗ್. ಕೆ ಎಚ್ ವ್ಯಾಲ್ಯೂ ಇನ್ಕ್ರೀಸಸ್ ಆನ್ ಇನ್ಕ್ರೀಸಿಂಗ್ ದ ಟೆಂಪರೇಚರ್. ಸೊ ಕೆ ಎಚ್ ವ್ಯಾಲ್ಯೂ ಏನಾಗುತ್ತೆ? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸಾಲ್ವೆಂಟ್ಸ್ ಫ್ಯಾಕ್ಟರ್ ಆಗಿರೋದ್ರಿಂದ ಕೆ ಎಚ್ ಟೆಂಪ್ರೇಚರ್ಗೆ ಅದೇನಾಗ್ಬಿಡುತ್ತೆ ಅಂದರೆ ಟೆಂಪ್ರೇಚರು ಇನ್ಕ್ರೀಸ್ ಆಗುತ್ತೆ. ಕೆ ಎಚ್ ವ್ಯಾಲ್ಯೂಗೆ ಟೆಂಪ್ರೇಚರ್ ಏನಾಗ್ಬಿಡುತ್ತೆ? ಇನ್ಕ್ರೀಸ್ ಆಗುತ್ತೆ. ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ್ರೆ ಸೊಲ್ಯೂಷನಲ್ಲಿ ಕೆ ಎಚ್ ಫ್ಯಾಕ್ಟರು ಇನ್ಕ್ರೀಸ್ ಆಗುತ್ತೆ ಅನ್ನೋಂಥದ್ದು. ಇದು ಕೂಡ ಕರೆಕ್ಟ್ ಸ್ಟೇಟ್ಮೆಂಟೇ. ಈಸಿಲಿ ಲಿಕ್ವಿಫೈಲ್ ಗ್ಯಾಸಸ್ ಯೂಶಲಿ ಹ್ಯಾವಿಂಗ್ ಎ ಲೆಸ್ಸರ್ ಕೆ ಎಚ್ ವ್ಯಾಲ್ಯೂ. ಹೌದು, ಲಿಕ್ವಿಫೈಯಬಲ್ ಅಂದರೆ ಸಾಲ್ಯುಬಲ್ ಆಗುವಂಥದ್ದು. ಸಾಲ್ಯುಬಿಲಿಟಿ ಈಸಿಯಾಗಿ ಆಗುವಂಥ ಗ್ಯಾಸಸ್ಗೆ ಕೆ ಎಚ್ ವ್ಯಾಲ್ಯೂ ಜಾಸ್ತಿನೇ ಇರುತ್ತೆ. ಸೊ ಎರಡು ಸ್ಟೇಟ್ಮೆಂಟು ಕರೆಕ್ಟು. ಸಿ ಆ್ಯಂಡ್ ಡಿ ಈಸ್ ಬೋತ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ಅನ್ನೋಂಥದ್ದನ್ನು ನೀವು ಚೂಸ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಹೇಳ್ತಾ ಇದ್ದಾನೆ, aqueous solution of alcohol containing 18 gram of water and 4 gram of ethyl alcohol, the mole fraction of water is ಅಂತ ಹೇಳ್ತಾನೆ. ಮೋಲ್ ಫ್ರಾಕ್ಷನ್ನ ಫಾರ್ಮುಲಾ, ಮೋಲ್ ಫ್ರಾಕ್ಷನ್ ಆಫ್ ವಾಟರ್ನ ಡೈರೆಕ್ಟಾಗಿ ಹಾಕೊಂಬೋಣ. x of H2O ಡಿವೈಡೆಡ್ ಬೈ n of H2O ಡಿವೈಡೆಡ್ ಬೈ n of H2O ಪ್ಲಸ್ n of ethyl alcohol. ಸೊ ಈಗ ಈಸಿಯಾಗಿ ನಾವು ಅದನ್ನ ಕಂಡುಹಿಡ್ಕೊಂಬೋದು. ನೋಡಿ, ಇಲ್ಲಿ ವಾಟರ್ದು ಎಷ್ಟು ಗ್ರಾಮ್ಸ್ ಕೊಟ್ಟಿದ್ದಾನೆ? 8 ಗ್ರಾಮ್. ಮಾಲಿಕ್ಯುಲರ್ ಮಾಸ್ ಆಫ್ ವಾಟರ್ ಬಂದು 18. ಅದೇ ಥರನೇ ಗ್ರಾಮ್ಸ್ ಆಫ್ ಈಥೈಲ್ ಆಲ್ಕೋಹಾಲ್ ಎಷ್ಟು ಕೊಟ್ಟಿದ್ದಾನೆ? 414. ಈಥೈಲ್ ಆಲ್ಕೋಹಾಲ್ನ ಮಾಲಿಕ್ಯುಲರ್ ಮಾಸು ನಿಮಗೆ ಗೊತ್ತಿಲ್ಲ ಅಂದರೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. C2H5OH. ಕಾರ್ಬನ್ 12 ಇರ್ತದೆ. ಕಾರ್ಬನ್ 12, 2 ಕಾರ್ಬನ್ಸು, 6 ಹೈಡ್ರೋಜನ್ಸು. ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದರೆ 46 ಐ ಥಿಂಕ್. ಎಸ್, 46 ಬರುತ್ತೆ. ಮಾಡೋಣ ಒಂದು ಸರಿ ಕ್ಯಾಲ್ಕುಲೇಟ್ ಮಾಡಿದರೆ ಇಲ್ಲಿ ಎಷ್ಟು ಬರುತ್ತೆ? ನಮಗೆ 46 ಬರುತ್ತೆ. ಮಾಡ್ಬೋದು ಮನೇಲಿ ನೀವು. ಸೊ ಈಗ ನೋಡಿ, ನಂಬರ್ ಆಫ್ ಮೋಲ್ಸ್ ಆಫ್ H2O ಕಂಡುಹಿಡ್ಕೊಳ್ಳಿ. ನಂಬರ್ ಆಫ್ ಮೋಲ್ಸ್ ಆಫ್ H2O ಏನಾಗ್ಬಿಡುತ್ತೆ? 18 ಡಿವೈಡೆಡ್ ಬೈ 18 W ಬೈ ಮಾಲಿಕ್ಯುಲರ್ ಮಾಸ್. 18 ಕ್ಯಾನ್ಸಲ್ ಆದರೆ 1 ಬಂತು. ನಂಬರ್ ಆಫ್ ಮೋಲ್ಸ್ ಆಫ್ ಈಥೈಲ್ ಆಲ್ಕೋಹಾಲ್ C2H5OH ಏನಾಗ್ಬಿಡುತ್ತೆ? 414. ಇಲ್ಲಿ ಬರಿತೀನಿ. N ಆಫ್ C2H5OH ಏನಾಗ್ಬಿಡುತ್ತೆ? 414 ಡಿವೈಡೆಡ್ ಬೈ 46. 46 1 46 9 ಹೋಗುತ್ತೆ ನೋಡ್ಕೊಳ್ಳಿ. N ಆಫ್ C2H5OH ಇಸ್ ಈಕ್ವಲ್ ಟು 9 ಬರುತ್ತೆ. ಇದು 9 ಬರುತ್ತೆ, ಇದು 1 ಬರುತ್ತೆ. ಸೊ ಇದನ್ನು ಫಾರ್ಮುಲಾಗೆ ಸಬ್ಸ್ಟಿಟ್ಯೂಷನ್ ಮಾಡಿ. ಏನು ಹೇಳ್ತೆ? N ಆಫ್ H2O1 ಪ್ಲಸ್ 9. ಸೊ 1 ಡಿವೈಡೆಡ್ ಬೈ 10 ಇದು ಬಂದು 0.1. ಸೊ ಆಪ್ಷನ್ ಸಿ ಈಸ್ ದ right answer. Next question. The vapor pressure of liquid A and B
450 750 mmHg ರೆಸ್ಪೆಕ್ಟಿವ್ಲಿ ಟೋಟಲ್ ವೇಪರ್ ಪ್ರೆಷರ್ ಆಫ್ ದ ಮಿಕ್ಸರ್ ಅಂತ ಕೇಳಿದ್ದಾನೆ. ಇದು ರೋಡ್ಸ್ ಲಾ ಮೇಲೆ ಬರುವಂಥ ಪ್ರಾಬ್ಲಮ್. ರೋಡ್ಸ್ ಲಾನ ನಮಗೆ ಆಲ್ರೆಡಿ ಅದರಲ್ಲಿ 2 ಸೊಲ್ಯೂಷನ್ಗೆ ನಾವು ಫಾರ್ಮುಲಾ ಮೈಂಡ್ ಔಟ್ ಮಾಡ್ಕೊಂಡಿರ್ತೀವಿ. ಆ ಫಾರ್ಮುಲಾ ಏನು ಹೇಳುತ್ತಂದರೆ ಪಿ ಟೋಟಲ್ ಈಸ್ ಈಕ್ವಲ್ ಟು ಪಿ ಎ ಎಕ್ಸ್ ಎ ಪ್ಲಸ್ ಪಿ ಬಿ 1 ಮೈನಸ್ ಎಕ್ಸ್ ಎ. ಸೊ ನಾವೀಗ ಎಕ್ಸ್ ಎ ಕಂಡಿಟ್ಕೊಂಡ್ರೆ ಎಕ್ಸ್ ಸಿ ಬಿ ಕೂಡ ಈಸಿಯಾಗಿ ನಾವು ಕಂಡುಹಿಡಿಯಬೋದು. ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡು ನೋಡಿ. ಪಿ ಟೋಟಲ್ ಎಷ್ಟು ಕೊಟ್ಟಿದ್ದಾನೆ, 600 ಕೊಟ್ಟಿದ್ದಾನೆ. ಪಿ ಟೋಟಲ್ ಇಸ್ 600. ಪಿ ಎ ಎಷ್ಟು ಕೊಟ್ಟಿದ್ದಾನೆ, 450. 450 ಕೊಟ್ಟಿದ್ದಾನೆ. ಎಕ್ಸ್ ಎ ಎಷ್ಟು ಕೊಟ್ಟಿದ್ದಾನೆ ಗೊತ್ತಿಲ್ಲ, ಕಂಡುಹಿಡಿಯಬೇಕು. ಪಿ ಬಿ ಎಷ್ಟು ಕೊಟ್ಟಿದ್ದಾನೆ, 350 ಅಲ್ಲ ಸಾರಿ 700. 1 ಮೈನಸ್ ಎಕ್ಸ್ ಎ. ಓಕೆ, ಈಗ ಸಾಲ್ವ್ ಮಾಡೋಣ. 600 ಈಸ್ ಈಕ್ವಲ್ ಟು 450. ಎಕ್ಸ್ ಎ ಹಂಗೆ ಇಟ್ಕೊಳ್ಳಿ. 700ನ ಮಲ್ಟಿಪ್ಲೈ ಮಾಡಿ. 700 ಮೈನಸ್ 700 ಎಕ್ಸ್ ಎ. ಈ 700 ಈ ಕಡೆ ತೊಗೊಂಬಿಡಿ. ಆ 600 700 ಹೋದರೆ ಮೈನಸ್ 100 ಈಸ್ ಈಕ್ವಲ್ ಟು 450 ಎಕ್ಸ್ ಎಲ್ಲಿ ಮೈನಸ್ 700ನ ಮೈನಸ್ ಮಾಡಿ. ಸೊ ಎಷ್ಟು ಬರುತ್ತೆ ನಮಗೆ ಇಲ್ಲಿ, ಮೈನಸ್ 250 ಬರುತ್ತೆ ನೋಡಿ. ಕ್ಯಾನ್ಸಲ್ ಮಾಡಿದರೆ 250 ಎಕ್ಸ್ ಎ ಬರುತ್ತೆ. ಎಕ್ಸ್ ಎ ಈಸ್ ಈಕ್ವಲ್ ಟು 100 ಡಿವೈಡೆಡ್ ಬೈ 250. 100 ಡಿವೈಡೆಡ್ ಬೈ 250 ಅಂದಾಗ ಎಷ್ಟು ಬರುತ್ತೆ ನಮಗೆ, 0.4. 0.4 ಇಸ್ ದ ಬರುತ್ತೆ. ಎಕ್ಸ್ ಎ 0.4 ಆದರೆ ಎಕ್ಸ್ ಬಿ ಎಷ್ಟಿರ್ತದೆ ಅಂದರೆ 0.6 ಇರುತ್ತೆ. ಹೇಗೆ ಅಂದರೆ ಎಕ್ಸ್ ಎ ಪ್ಲಸ್ ಎಕ್ಸ್ ಬಿ ಈಸ್ ಈಕ್ವಲ್ ಟು 1 ಆಗಿರೋದ್ರಿಂದ ಎಕ್ಸ್ ಬಿ ಈಸ್ ಈಕ್ವಲ್ ಟು 1 ಮೈನಸ್ 0.4. ಸೊ ನಮಗೆ 0.6. ಎಕ್ಸ್ ಬಿ 0.6, ಎಕ್ಸ್ ಎ 0.4 ಬರುತ್ತೆ. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಯಾವುದು, ವಿಚ್ ಆಫ್ ದ ಫಾಲೋಯಿಂಗ್ ಫೇರ್ಸ್ ವಿಲ್ ಶೋ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ದ ರೋಡ್ಸ್ ಲಾ. ಪಾಸಿಟಿವ್ ಡಿವಿಯೇಷನ್ ಫ್ರಮ್ ದ ರೋಡ್ಸ್ ಲಾ. ನೋಡಿ, ರೋಡ್ಸ್ ಲಾ ಅಂದ ತಕ್ಷಣ ನಮಗೆ ಆಲ್ರೆಡಿ ರೋಡ್ಸ್ ಸ್ಟಡಿ ಮಾಡಿದ್ವಿ. ಅದ್ರ ಜೊತೆ ಪಾಸಿಟಿವ್ ನೆಗೆಟಿವ್ ಡಿವಿಯೇಷನ್ ಐಡಿಯಲ್ ಸೊಲ್ಯೂಷನ್ಸ್ ಎಲ್ಲ ಬರುತ್ತೆ. ಸೊ ಪಾಸಿಟಿವ್ ಡಿವಿಯೇಷನ್ ನೆಗೆಟಿವ್ ಡಿವಿಯೇಷನ್ಗೆ ಒಂದು ನೀವು ಪಾಯಿಂಟ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಫೋರ್ಸ್ ಆಫ್ ಅಟ್ರಾಕ್ಷನ್ಸ್ ಆಫ್ ಪ್ರಾಡಕ್ಟ್ ಅಂತ ಬಂದಾಗ ಎ ಬಿ, ಫೋರ್ಸ್ ಆಫ್ ಅಟ್ರಾಕ್ಷನ್ಸ್ ಆಫ್ ದ ರಿಯಾಕ್ಟೆಂಟ್ಸ್ ಅಂತ ಬಂದಾಗ ಎ ಎ ಮತ್ತು ಫೋರ್ಸ್ ಆಫ್ ಅಟ್ರಾಕ್ಷನ್ಸ್ ಆಫ್ ದ ಬಿ ಬಿ. ಇವೆಲ್ಲರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಪ್ರಾಡಕ್ಟ್ಸಲ್ಲಿ ಏನಾದರೂ ಫೋರ್ಸ್ ಆಫ್ ಅಟ್ರಾಕ್ಷನ್ ಸ್ಟ್ರಾಂಗ್ ಇದೆ ಅಂದರೆ ಮಾಲಿಕ್ಯೂಲ್ಸ್ ಈಸಿಯಾಗಿ ಎವಾಪ್ರೇಷನ್ ಆಗಲ್ಲ. ಮಾಲಿಕ್ಯೂಲ್ಸ್ ಯಾವಾಗ ಈಸಿಯಾಗಿ ಎವಾಪ್ರೇಷನ್ ಆಗಲ್ಲ, ಮಾಲಿಕ್ಯೂಲ್ಸ್ ಈಸಿಯಾಗಿ ವೇಪರ್ ಸ್ಟೇಟ್ಗೆ ಹೋಗಲ್ಲ. ಯಾವಾಗ ಮಾಲಿಕ್ಯೂಲ್ಸ್ ಈಸಿಯಾಗಿ ವೇಪರ್ ಸ್ಟೇಟ್ಗೆ ಹೋಗಲ್ಲ, ವೇಪರ್ ಪ್ರೆಷರ್ ಏನಾಗ್ಬಿಡುತ್ತೆ, ಡಿಕ್ರೀಸ್ ಆಗುತ್ತೆ. ವೇಪರ್ ಪ್ರೆಷರ್ ಡಿಕ್ರೀಸ್ ಆಗುತ್ತೆ ಅಂದರೆ ನೆಗೆಟಿವ್ ಡಿವಿಯೇಷನ್. ಯಾವ ಡಿವಿಯೇಷನ್ ಅದು, ನೆಗೆಟಿವ್ ಡಿವಿಯೇಷನ್. ಸೊ ಈಗ ಎಫ್ ಎ ಮತ್ತು ಎಫ್ ವಿ ಇಸ್ ವೀಕ್ ಇದ್ದರೆ ಅಂದರೆ ಮಾಲಿಕ್ಯೂಲ್ಸ್ ಈಸಿಯಾಗಿ ಹೋದರೆ, ಅಟ್ರಾಕ್ಷನ್ಸ್ ಕಡಿಮೆ ಇದ್ದರೆ ಅದೇನಾಗ್ಬಿಡುತ್ತೆ, ಪಾಸಿಟಿವ್ ಡಿವಿಯೇಷನ್ ಆಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಫೇರ್ಸ್ ವಿಲ್ ಶೋ ಪಾಸಿಟಿವ್ ಅಂದಾಗ ಮಾಲಿಕ್ಯೂಲ್ಸ್ ಏನಾಗಿರಬೇಕು, ವೀಕ್ ಇರಬೇಕು. ವೀಕ್ ಇರಬೇಕಾದ್ರೆ ಹೈಡ್ರೋಜನ್ ಬಾಂಡಿಂಗ್ಸು ವೀಕ್ ಇರಬೇಕು, ಬಾಂಡ್ಸ್ ಬ್ರೇಕ್ ಆಗಿರಬೇಕು. ಅದಕ್ಕೆ ಒಂದು ಈಸಿಯಾಗಿ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಪೋಲಾರ್ ಪ್ಲಸ್ ಪೋಲಾರ್ ನೋಡ್ಕೊಳ್ಳಿ. ನಾನ್ ಪೋಲಾರ್ ಪ್ಲಸ್ ನಾನ್ ಪೋಲಾರ್. ಈ ಪೋಲಾರ್ ಪ್ಲಸ್ ಪೋಲಾರ್ ಆಲ್ವೇಸ್ ಏನಾಗ್ಬಿಟ್ಟಿರುತ್ತೆ ಅಂದರೆ ನೆಗೆಟಿವ್ ಡಿವಿಯೇಷನ್ ಆಗಿರುತ್ತೆ. ಪೋಲಾರ್ ಪ್ಲಸ್ ಪೋಲಾರ್ ಮ್ಯಾಕ್ಸಿಮಮ್ ನೆಗೆಟಿವ್ ಡಿವಿಯೇಷನ್ ಆಗಿರ್ತದೆ. ನಾನ್ ಪೋಲಾರು ಮತ್ತು ಪೋಲಾರ್ ಎರಡೂ ಇರಬೇಕು. ನಾನ್ ಪೋಲಾರು ಮತ್ತು ಪೋಲಾರ್ ಇದ್ದರೆ ಅದು ಪಾಸಿಟಿವ್ ಡಿವಿಯೇಷನ್ ಆಗುತ್ತೆ. ನೋಡಿ, ವಾಟರ್ ಬಂದು ಪೋಲಾರ್, HCl ಬಂದು ಪೋಲಾರ್, ಬೆನ್ಸಿನ್ ಬಂದು ನಾನ್ ಪೋಲಾರ್, ಮೆಥನಾಲ್ ಬಂದು ಪೋಲಾರ್, ವಾಟರ್ ಬಂದು ಪೋಲಾರ್, HNO3 ಬಂದು ಪೋಲಾರ್, ಅಸಿಟೋನ್ ಬಂದು ಪೋಲಾರ್, ಕ್ಲೋರೋಫಾರ್ಮ್ ಬಂದು ಪೋಲಾರ್ ಇದ್ದರೆ ಮ್ಯಾಕ್ಸಿಮಮ್ ಯಾವ ಡಿವಿಯೇಷನ್ನು, ನೆಗೆಟಿವ್ ಡಿವಿಯೇಷನ್. ನಾನ್ ಪೋಲಾರ್ ಮತ್ತು ಪೋಲಾರ್ ಇದ್ದರೆ 100% ಅದು ಪಾಸಿಟಿವ್ ಡಿವಿಯೇಷನ್. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. Next question. The mixture of phenol and aniline shows negative deviation from Rode's law. This is due to the, ನೋಡಿ ಡೈರೆಕ್ಟಾಗಿ ನಾವು ಅಪ್ಲೈ ಮಾಡ್ಬೋದು. ನೆಗೆಟಿವ್ ಡಿವಿಯೇಷನ್ ಯಾಕೆ ಬರುತ್ತೆ ಅಂದರೆ ಅಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಸ್ಟ್ರಾಂಗ್ ಇರುತ್ತೆ. ಸೊಲ್ಯೂಷನ್ಸಲ್ಲಿ ಮಾಲಿಕ್ಯೂಲ್ಸ್ ಈಸಿಯಾಗಿ ಆಪರೇಷನ್ ಆಗಲ್ಲ, ವೇಪರ್ ಪ್ರೆಷರ್ ಕಡಿಮೆ ಆಗುತ್ತೆ. ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಬರಬೇಕಾದ್ರೆ ಇಂಟ್ರಾ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇರಬೇಕು. ಇಂಟ್ರಾ ಇರಲ್ಲ, ಯಾಕಂದರೆ ವಿತಿನ್ ದ ಮಾಲಿಕ್ಯೂಲ್ಸ್ ಆದರೆ ಈಸಿಯಾಗಿ ಎವಾಪರೇಷನ್ ಆಗಿಬಿಡುತ್ತೆ. ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಆದರೆ ಮಾಲಿಕ್ಯೂಲ್ಸ್ ಏನಾಗ್ಬಿಡುತ್ತೆ, ಈಸಿಯಾಗಿ ಎವಾಪರೇಷನ್ ಆಗೋದಿಲ್ಲ. ಸೊ ಆಪ್ಷನ್ ಬಂದು ಸಿ ಇಸ್ ದ ರೈಟ್ ಆನ್ಸರ್.
ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ಕ್ಯಾನ್ ಪ್ರೊವೈಡ್ ಮೋಲಾರ್ ಮಾಸ್ ಆಫ್ ದ ಪ್ರೋಟೀನ್ಸ್, ಪಾಲಿಮರ್ಸ್ ಅಂಡ್ ಕೊಲೈಡ್ಸ್. ನೋಡಿ, ಇದು ತುಂಬ ಸರಿ ಕ್ವಶನ್ಸ್ ಕೇಳ್ತಾ ಇದ್ದಾನೆ. ಈ ಆಸ್ಮಾಟಿಕ್ ಪ್ರೆಷರ್ ಮೆಥಡು ಕಾನ್ಸಂಟ್ರೇಷನ್ ಯೂಸ್ ಮಾಡಿ ಮತ್ತು ಪ್ರೆಷರ್ ಯೂಸ್ ಮಾಡೋದ್ರಿಂದ ಮೋಲಾರ್ ಮಾಸ್ ವೆರಿ ಡೈಲ್ಯೂಟ್ ಸೊಲ್ಯೂಷನ್ಸಲ್ಲೂ ಕೂಡ ನಾವು ಮಾಲಿಕ್ಯುಲರ್ ಮಾಸಸ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಅದಕ್ಕೆ ಪ್ರೋಟೀನ್ಸು ಮತ್ತು ಹೆವಿ ಮಾಲಿಕ್ಯೂಲ್ಸ್ನ ನಾವೇನು ಮಾಡೋದು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಆಸ್ಮಾಟಿಕ್ ಪ್ರೆಷರ್ ಮೆಥಡ್ನ ಯೂಸ್ ಮಾಡ್ತೀವಿ. ಅದು ಮೈಂಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ನು, ವಿಚ್ ಆಫ್ ದ ಫಾಲೋಯಿಂಗ್ ಏಕ್ವೇಸ್ ಸೊಲ್ಯೂಷನ್ ಆಸ್ ಹೈಯೆಸ್ಟ್ ಫ್ರೀಸಿಂಗ್ ಪಾಯಿಂಟ್. ನೋಡಿ, ಇದ್ರ ಮೇಲೆ ಒಂದು ಕ್ವಶನ್ ನನಗನ್ಸಿದ್ದು ಮಾತ್ರ ಇದ್ದೇ ಇರ್ತದೆ. ಈ ಫ್ರೀಸಿಂಗ್ ಪಾಯಿಂಟು ಮತ್ತು ಬಾಯ್ಲಿಂಗ್ ಪಾಯಿಂಟು ಹೈಯರ್ ಯಾವುದು ಲೋಯರ್ ಯಾವುದು ಅನ್ನೋದ್ರ ಮೇಲೆ ಇರುತ್ತೆ. ಸೊ ಏನು ಮಾಡಬೇಕು? ವೆರಿ ಸಿಂಪಲ್. ನೋಡಿ, ಡೆಲ್ಟಾ ಟಿ ಎಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಇಂಟು ಮೊಲಾರಿಟಿ. ಇದೊಂದು ಗೊತ್ತಿದ್ರೆ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಬಾಯ್ಲಿಂಗ್ ಪಾಯಿಂಟ್ಗಾದರೆ ಡೆಲ್ಟಾ ಟಿ ಬಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಇಂಟು ಮೊಲಾರಿಟಿ. ಸೊ ಮೊಲಾರಿಟಿ ಐ ಇಂಟು ಮೊಲಾರಿಟಿ. ಸೊ ಈಗ ಡೆಲ್ಟಾ ಟಿ ಎಫ್ ಐ ಇಂಟು ಮೊಲಾರಿಟಿ ಆಗಿರೋದ್ರಿಂದ ಐ ಫ್ಯಾಕ್ಟರು ಮತ್ತು ಮೊಲಾರಿಟಿ ಫ್ಯಾಕ್ಟರ್ ಎರಡು ತಿಳ್ಕೊಂಬಿಟ್ರೆ ನಾವು ಈಸಿಯಾಗಿ ಏನು ಸಾಲ್ವ್ ಮಾಡ್ಬೋದು ಅಂದರೆ ಯಾವುದು ಫ್ರೀಸಿಂಗ್ ಪಾಯಿಂಟ್ ಯಾವುದು ಜಾಸ್ತಿ ಯಾವುದು ಕಡಿಮೆ ಅಂತ ನೋಡ್ಕೊಬೋದು. ಆದರೆ ಈ ಫ್ರೀಸಿಂಗ್ ಪಾಯಿಂಟ್ದೇ ಅವ್ನು ಯಾಕೆ ಕೇಳ್ತಾನೆ ಅಂದರೆ ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಬಂದು ಡಿಫ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ಚೆನ್ನಾಗಿ ನೆನಪಿಟ್ಕೊಬೇಕು. ಡಿಫ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅಂದರೆ ಫ್ರೀಸಿಂಗ್ ಪಾಯಿಂಟ್ ಏನಾಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಇರ್ತದೆ ಅಂತ ಅರ್ಥ. ಫ್ರೀಸಿಂಗ್ ಪಾಯಿಂಟ್ ಏನಾಗ್ತಾಯಿದೆ, ಕಡಿಮೆ ಆಗ್ತಾ ಇದೆ ಅಂತ. ಅವನು ಹೈಯೆಸ್ಟ್ ಫ್ರೀಸಿಂಗ್ ಪಾಯಿಂಟ್ ಕೇಳ್ತಾನೆ ಅಂದರೆ ಯಾವುದು ಲೋಯೆಸ್ಟ್ ಐ ವ್ಯಾಲ್ಯೂ ಇರುತ್ತೋ ಅದು ಹೈಯೆಸ್ಟ್ ಫ್ರೀಸಿಂಗ್ ಪಾಯಿಂಟ್. ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಯಾವುದು ಲೋಯೆಸ್ಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಬಂದು ಡಿಪ್ರೆಷನ್ ಅಂದರೆ ಕಡಿಮೆ. ಹಾಗಾದರೆ ಜಾಸ್ತಿ ಇರಬೇಕಾದ್ರೆ ಐ ವ್ಯಾಲ್ಯೂ ಏನಾಗಿರಬೇಕು, ಲೋಯೆಸ್ಟ್ ಇರಬೇಕು. ಸೊ ಅದು ಸ್ವಲ್ಪ ನೀವು ಮೈಂಡಲ್ಲಿ ಇಟ್ಕೊಂಡ್ರೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಸೊ ಇದನ್ನು ಹೆಂಗೆ ಸಾಲ್ವ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ನೋಡಿ. ವೆರಿ ಸಿಂಪಲ್. ಐ ವ್ಯಾಲ್ಯೂ ಕಂಡುಹಿಡ್ಕೊಬೇಕು. Al2SO4ನ ಬ್ರೇಕ್ ಮಾಡಿಕೊಂಡ್ರೆ ನಮಗೇನು ಬರುತ್ತೆ, Al+3 ಪ್ಲಸ್ SO4 -2 ಎಷ್ಟಿದೆ, 3 ಇರೋದ್ರಿಂದ 3SO4 -2 ಈ 2 + 3 ಎಷ್ಟಾಗುತ್ತೆ, 5. ಐ ವ್ಯಾಲ್ಯೂ ಎಷ್ಟು ಅಲ್ಯೂಮಿನಿಯಂ ಸಲ್ಫೇಟಿಗೆ 5. ಹಾಗಾದರೆ 0.1 × 5 ಎಷ್ಟಾಗುತ್ತೆ, 0.5. ನೋಡ್ಕೊಳ್ಳಿ ಯಾವ್ದು ಜಾಸ್ತಿ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್. 0.1 ಅಲ್ಯೂಮಿನಿಯಂ ಕ್ಲೋರೈಡನ್ನ ಬ್ರೇಕ್ ಮಾಡಿದ್ರೆ ನಮಗೆ Cl3Cl ಬರುತ್ತೆ ನೋಡಿ. Al+3 + 3Cl ಮೈನಸ್. ಸೊ 3 + 1 4 ಆಗುತ್ತೆ. 0.1 × 4 ಎಷ್ಟಾಗ್ಬಿಡುತ್ತೆ ನಮಗೆ, 0.4. ಬೇರಿಯಂ ಕ್ಲೋರೈಡ್ನ ಬ್ರೇಕ್ ಮಾಡಿದ್ರೆ ನಮ್ಗೆ ಆಲ್ರೆಡಿ ನಿಮಗೆ ಗೊತ್ತಿರೋದೆ ಬೇರಿಯಂ ಕ್ಲೋರೈಡ್ನ ಬ್ರೇಕ್ ಮಾಡೋದು ಹೇಗೆ ಅಂತ. Ba+2 + 2Cl ಮೈನಸ್. ಸೊ ಎಷ್ಟಾಗ್ಬಿಡುತ್ತೆ ನಮಗೆ 3 ಆಗುತ್ತೆ. 0.1 × 3 ಎಷ್ಟಾಗುತ್ತೆ, 0.3 ಆಗುತ್ತೆ. 0.1 × NH4Cl ಬ್ರೇಕ್ ಮಾಡಿದ್ರೆ NH4 + Cl - 2 ಮಾತ್ರ ಬರುತ್ತೆ. ಸೊ 0.2. ಲೋಯೆಸ್ಟ್ ಇರೋದು ಯಾವುದು, 0.2. ಲೋಯೆಸ್ಟ್ ಯಾವುದಿದೋ ಅದು ಹೈಯೆಸ್ಟ್ ಫ್ರೀಸಿಂಗ್ ಪಾಯಿಂಟ್. ಮೈಂಡಲ್ಲಿ ಇಟ್ಕೊಳ್ಳಿ. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿಗೆ ನಾವು ಟಿಕ್ ಮಾಡಬೇಕಾಗುತ್ತೆ. ಆಪ್ಷನ್ ಡಿ ಈ ಚಾಪ್ಟರ್ಲಿ ಇದರಲ್ಲಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ aqueous solution should have highest boiling point. ಬಾಯ್ಲಿಂಗ್ ಪಾಯಿಂಟ್ ಅನ್ನೋದು ಡೆಲ್ಟಾ ಟಿ ಬಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಇಂಟು ಎಮ್. ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಅಂದರೆ ಎಲಿವೇಶನ್ ಜಾಸ್ತಿ ಆಗ್ತಾ ಇರ್ತದೆ. ನಂಬರ್ ಆಫ್ ಮಾಲಿಕ್ಯೂಲ್ ಜಾಸ್ತಿ ಆದಾಗ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ. ಇದರಲ್ಲಿ ನೋಡಿ, ಇದರಲ್ಲಿ 2 ಬರುತ್ತೆ. 2 × 1 ಅಂದರೆ 2ನೇ. ಇದರಲ್ಲೂ ಕೂಡ 2ನೇ ಬರುತ್ತೆ. 2 × 1 ಅಂದರೆ 2ನೇ. KNO3 ಕೂಡ K + NO3 ಮೈನಸ್, ಅದರಲ್ಲೂ ಕೂಡ 2 ಬರುತ್ತೆ. 2 × 1 ಅಂದರೆ 2ನೇ ಬರುತ್ತೆ. Na2SO4ನಲ್ಲಿ 2Na + SO4 -2, ಇಲ್ಲಿ 1 + 2 3 ಆಗಿಬಿಡುತ್ತೆ. ಸೊ ಐ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಡೆಲ್ಟಾ ಟಿ ಬಿ ಆಗಿರೋದ್ರಿಂದ ಬಾಯ್ಲಿಂಗ್ ಪಾಯಿಂಟ್ ಕೂಡ ಜಾಸ್ತಿ ಆಗೋದ್ರಿಂದ ಬಿ ಈಸ್ ದ ರೈಟ್ ಆನ್ಸರ್. ಬಿ ಈಸ್ ದ ರೈಟ್ ಆನ್ಸರ್. ಬಿ ಈಸ್ ದ ರೈಟ್ ಆನ್ಸರ್. ಇದು ಈಸಿ ಇರೋದ್ರಿಂದ ನಾನು ಸ್ವಲ್ಪ ಬೇಗ ಮಾಡ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ಒಂದು, ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ಆಫ್ ಸೊಲ್ಯೂಷನ್ ಈಸ್ ಐಸೋಟೋನಿಕ್. ಇದು ಕೂಡ ಸೇಮ್ ಕಾನ್ಸೆಪ್ಟನ್ನ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಆ ಕಾನ್ಸೆಪ್ಟ್ ಈಸ್ ವೆರಿ ಕ್ಲಿಯರ್. ನೋಡಿ, ಕಾನ್ಸೆಪ್ಟ್ ಏನು ಹೇಳ್ತದೆ, π = CRT. π = CRT ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್. ಕಾನ್ಸಂಟ್ರೇಷನ್ ಎರಡು ಸೇಮ್ ಆಯಿತು ಅಂದರೆ ಐಸೋಟೋನಿಕ್ ಸೊಲ್ಯೂಷನ್ ಅಂತ ಕರಿಬೇಕು. π1 = π2 ಆದರೆ ಐಸೋಟೋನಿಕ್ ಸೊಲ್ಯೂಷನ್ ಅಂತ ನಾವು ಕರೆಯೋದು. ಎಲ್ಲ ಕಾನ್ಸಂಟ್ರೇಷನ್ನ ಕ್ಯಾಲ್ಕುಲೇಟ್ ಮಾಡಿಬಿಡಿ. ಯಾವುದು ಈಕ್ವಲ್ ಇದೆ ಎರಡು ಸೊಲ್ಯೂಷನ್ಸನ್ನು ನೋಡ್ಕೊಳ್ಳಿ. ಆವಾಗ ನಾವು ಈಸಿಯಾಗಿ ನಾವೇನು ಮಾಡ್ಬೋದು, ಯಾವುದು ಐಸೋಟೋನಿಕ್ ಅಂತ ಕರಿಬೋದು. ನೋಡಿ, ಅಲ್ಯೂಮಿನಿಯಂ ಸಲ್ಫೇಟ್ಗೆ ನಾವು ಆಲ್ರೆಡಿ ಐ ವ್ಯಾಲ್ಯೂ ಕಂಡುಹಿಡಿದಿದ್ದೀವಿ. ಇದು ಕೂಡ ಐಯಿಂದನೇ ಮಲ್ಟಿಪ್ಲೈ ಮಾಡಿ ಐ ಇಂಟು ಕಾನ್ಸಂಟ್ರೇಷನ್ ಮಾಡಿದಾಗ ಐ ವ್ಯಾಲ್ಯೂ ಎಷ್ಟಿರ್ತದೆ, 5 ಇರುತ್ತದೆ ಅಲ್ಯೂಮಿನಿಯಂ ಸಲ್ಫೇಟಿಗೆ. ಆಲ್ರೆಡಿ ಈಗ ಪ್ರೀವಿಯಸಲ್ಲಿ ಮಾಡಿದ್ದೀನಿ. 0.001 ಎಷ್ಟು ಬರುತ್ತೆ ನಮಗೆ, 0.005 ಬರುತ್ತೆ.
ಬೇರಿಯಂ ಕ್ಲೋರೈಡ್ಗೆ 3 ಅಲ್ವಾ, 3 ಇಂಟು 0.01 ಅಂದರೆ 0.03 ಬರುತ್ತೆ. ಎರಡು ಈಕ್ವಲ್ಲ, ನಾಟ್ ಈಕ್ವಲ್, ಎರಡು ಈಕ್ವಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಇದು ಐಸೋಟೋನಿಕ್ ಸೊಲ್ಯೂಷನ್ ಅಲ್ಲ. ನೆಕ್ಸ್ಟ್ ಇದು ಬರ್ತದೆ ನೋಡಿ, ಕ್ಯಾಲ್ಶಿಯಂ ಕ್ಲೋರೈಡ್. ಅದು ಕೂಡ ಕ್ಯಾಲ್ಶಿಯಂ ಕ್ಲೋರೈಡ್ ಅಂದರೆ ಬ್ರೇಕ್ ಮಾಡಿದಾಗ 3 ಬರುತ್ತೆ, 0.001, ಇನ್ನೊಂದು 0.1 ಎಷ್ಟು ಬರುತ್ತೆ ನಮಗೆ 0.003. ಅದೇ ಥರನೇ ಕ್ಯಾಲ್ಶಿಯಂ ಕ್ಲೋರೈಡ್ ಅಲ್ಯೂಮಿನಿಯಂ ಸಲ್ಫೇಟ್ಗೆ 5 ಐ ವ್ಯಾಲ್ಯೂ 5 ಇಂಟು 0.001 ಎಷ್ಟು ಬರುತ್ತೆ 0.005. ಇದು 3, ಇದು 5, ನಾಟ್ ಈಕ್ವಲ್. ಇದು ಕೂಡ ಏನಾಗಲ್ಲ, ಈಕ್ವಲ್ ಆಗಲ್ಲ. ಈ ಬೇರಿಯಂ ಕ್ಲೋರೈಡ್ ನೋಡ್ಕೊಳ್ಳಿ, ಬೇರಿಯಂ ಕ್ಲೋರೈಡ್ನ ಸಾಲ್ವ್ ಮಾಡಿ 0.01. ಬೇರಿಯಂ ಕ್ಲೋರೈಡ್ ಅಂದರೆ 3 ಎಷ್ಟು ಬರುತ್ತೆ 0.03 ಬರುತ್ತೆ. ಮತ್ತು ಕ್ಯಾಲ್ಶಿಯಂ ಕ್ಲೋರೈಡ್ ಕೂಡ 3ನೇ, 0.001 ಇಂಟು 3 0.003 ಬರುತ್ತೆ. ಸೊ ಇವೆರಡು ಕೂಡ ನಾಟ್ ಈಕ್ವಲ್. ಲಾಸ್ಟ್ ಒನ್ ಚೆಕ್ ಮಾಡೋಣ. ಲಾಸ್ಟ್ ಒನ್ ಏನು ಹೇಳ್ತಾ ಇದೆ ಇಲ್ಲಿ, 0.01 ಇಂಟು ಬೇರಿಯಂ ಕ್ಲೋರೈಡ್ನ ಒಂದು 3 ಎಷ್ಟು ಬರುತ್ತೆ ನಮಗೆ 0.03 ಬರುತ್ತೆ. ಹಾಗೆ ಥರ ನೋಡ್ಕೊಳ್ಳಿ 0.03 ಇಲ್ಲಿ ಎಷ್ಟು ಬರ್ತದೆ ಇಲ್ಲಿ ನಮಗೆ 0.03 ಬರುತ್ತೆ. ಓಕೆ, ಇಲ್ಲಿ ಇನ್ನೊಂದು ನೋಡಿ, ಇನ್ನೊಂದು ಯಾವುದಿದೆ 0.15 ಇಂಟು ಇಲ್ಲಿ ಮಾಡ್ತೀನಿ 0.15 ಇಂಟು NaClಗೆ ಬಂದು 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೇನು ಬರುತ್ತೆ 0.03 ಬರುತ್ತೆ. ನೋಡಿ, ಇದು 0.03, ಇದು 0.03, ಇದು 0.03, ಇದು 0.0. ಎರಡು ಕಾನ್ಸಂಟ್ರೇಷನ್ ಸೇಮ್ ಆಯಿತು ಅಂದರೆ ಐಸೋಟೋನಿಕ್ ಸೊಲ್ಯೂಷನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಹೈಯೆಸ್ಟ್ ಫ್ರೀಸಿಂಗ್ ಪಾಯಿಂಟ್. ಹೈಯೆಸ್ಟ್ ಫ್ರೀಸಿಂಗ್ ಪಾಯಿಂಟ್ ಅಂತ ಹೇಗೆ ಹೈಯೆಸ್ಟ್ ಯಾಕೆ ಹೇಳ್ತಾ ಇದ್ದಾನೆ ಅಂದರೆ ಐ ವ್ಯಾಲ್ಯೂ ಯಾವುದು ಕಡಿಮೆ ಇರುತ್ತೋ ಅದು ಹೈಯೆಸ್ಟ್. ಈಗ ಐ ವ್ಯಾಲ್ಯೂ ಯಾವುದು ಕಡಿಮೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ಕಾನ್ಸಂಟ್ರೇಷನ್ ಸೇಮ್ ಇರೋದು, ನಂಬರ್ ಆಫ್ ಫ್ಯಾಕ್ಟರ್ಸ್ ನೋಡ್ಕೊಂಬಿಡಿ. ಐ ವ್ಯಾಲ್ಯೂ ಇದಕ್ಕೆ 2, ಇದಕ್ಕೆ 1, ಶುಗರ್ ಡಿಸೋಸಿಯೇಷನ್ ಆಗಲ್ಲ, ಅದಕ್ಕೆ 1 ಆಗಿರ್ತದೆ. ಬೇರಿಯಂ ಕ್ಲೋರೈಡ್ಗೆ ಇದಕ್ಕೆ 3, ಇದಕ್ಕೂ ಕೂಡ 4 ಆಗಿರುತ್ತೆ. ನೋಡಿ, FeCl3 ಬ್ರೇಕ್ ಮಾಡಿದೆ, Fe+3, 3Cl-4. ಸೊ ಹಾಗಾದರೆ ಲೋಯೆಸ್ಟ್ ಯಾವುದು ಅಂದರೆ ಶುಗರ್. ಸೊ ಹೈಯೆಸ್ಟ್ ಫ್ರೀಸಿಂಗ್ ಪಾಯಿಂಟ್ ಯಾವುದಾಗಿರುತ್ತದೆ, ಶುಗರ್ ಆಗಿರ್ತದೆ. ಇದು ಕೂಡ ತುಂಬ ಸಿಂಪಲ್ ಈ ಕ್ವಶನ್. ದ ಡಿಪ್ರೆಷನ್ ಫ್ರೀಸಿಂಗ್ ಪಾಯಿಂಟ್ ಆಫ್ 1 molar ಯೂರಿಯಾ, ಗ್ಲೂಕೋಸ್ ಆ್ಯಂಡ್ 1 molar NaCl ಅದರ ರೇಷಿಯೋ ಅಂತ ಕೇಳ್ತಾನೆ. ನೋಡಿ, 1 molar ಯೂರಿಯಾ ಫಾರ್ಮುಲಾ ಆಲ್ರೆಡಿ ನಿಮ್ಗೆ ಗೊತ್ತಿರೋದೆ, NH2C+O NH2. ಇದು ಕೂಡ ಅಯನೈಸ್ ಆಗಲ್ಲ. I = ಇದಕ್ಕೂ ಕೂಡ 1. ಗ್ಲೂಕೋಸ್ ಆಗಿರ್ಬೋದು, ಗ್ಲೂಕೋಸ್ ಇದಕ್ಕೂ ಕೂಡ I = 1, ಇದು ಕೂಡ ಅಯನೈಸ್ ಆಗಲ್ಲ. ಆದರೆ NaCl ಏನಾಗ್ಬಿಡುತ್ತೆ, ಅಯನೈಸ್ ಆದರೆ ನಮಗೆ ಐ ವ್ಯಾಲ್ಯೂ ಎಷ್ಟು ಬರುತ್ತೆ 2 ಬರುತ್ತೆ. 1:2 ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಿಚ್ ಆಫ್ ದ ಸಬ್ಸ್ಟೆನ್ಸ್ ಎಕ್ಸಿಸ್ಟ್ ಇನ್ ಅ ಟ್ರೈಮರ್ ಅಂತ ಕೇಳ್ತಾನೆ. ನೋಡಿ, ಟ್ರೈಮರ್ ಅಂದ ತಕ್ಷಣ ನಾವು ಇಲ್ಲಿ 3 ಇದೆ ಅಂತ 3 ಆಪ್ಷನ್ನೇ ಚೂಸ್ ಮಾಡ್ಕೊಳೋದು ಅನ್ನೋದಕ್ಕಿಂತ, ಆಪ್ಷನ್ ಕರೆಕ್ಟಾ ಅಲ್ಲ ರಾಂಗ್ ಅನ್ನೋದಕ್ಕಿಂತ ಫಸ್ಟ್ ನಾವೇನು ಮಾಡೋಣ ಅಂದರೆ ಐ ವ್ಯಾಲ್ಯೂ ಕಂಡುಹಿಡಿಯೋದನ್ನ ಸ್ವಲ್ಪ ಕಲ್ಕೊಂಬಿಡಿ. ಐ ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ ಕಲ್ಕೊಂಡ್ರೆ ಈಸಿಯಾಗಿ ನಾವೇನು ಮಾಡ್ಬೋದು, ಯಾವುದೇ ಬೇರೆ ಪ್ರಾಬ್ಲಮ್ಸ್ ಕೊಟ್ಟರು ಮಾಡ್ಬೋದು. ಟ್ರೈಮರ್ ಅಂದರೆ ಏನು, 3 ಮಾಲಿಕ್ಯೂಲ್ಸು ಮರ್ ಅಂದರೆ ಅಸೋಸಿಯೇಷನ್ ಅಂತ 3 ಆಗ್ತಾಯಿದೆ ಅಂತ, ಅಸೋಸಿಯೇಷನ್ ಆಗ್ತಾಯಿದೆ ಅಂತ. ಅಸೋಸಿಯೇಷನ್ ಆದಾಗ ಐ ಕಂಡುಹಿಡಿಯೋದು ಹೇಗೆ, ಅಸೋಸಿಯೇಷನ್ ಆದಾಗ ಐ ಕಂಡುಹಿಡಿಯಬೇಕಾದ್ರೆ ಅದಕ್ಕೊಂದು ಫಾರ್ಮುಲಾ ಇದೆ, ನಿಮ್ಗೆ ಆಲ್ರೆಡಿ ನಿಮ್ಗೆ ಅದು ಗೊತ್ತಿರೋಂಥ ಫಾರ್ಮುಲಾನೇ ಅಸೋಸಿಯೇಷನ್ ಫಾರ್ಮುಲಾ. ನೋಡಿ ಏನು ಹೇಳ್ತದೆ ಅಸೋಸಿಯೇಷನ್ ಫಾರ್ಮುಲಾ, 1+1/n-1 ಇಂಟು ಆಲ್ಫಾ. ಇದು ಅಸೋಸಿಯೇಷನ್ಗೆ. ಡಿಸೋಸಿಯೇಷನ್ಗೆ ಬೇರೆ ಇದೆ. ಡಿಸೋಸಿಯೇಷನ್ಗೆ I = 1+n-1 ಆಲ್ಫಾ, ಇದಕ್ಕೆ 1/n ಬರುತ್ತೆ ಇದಕ್ಕೆ. ಸೊ n ಅಂದರೆ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಎಷ್ಟಿದೆ, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇಲ್ಲಿ 1+1/3 -1. ಆಲ್ಫಾ ಅಂದರೆ ಕಂಪ್ಲೀಟ್ ಡಿಸೋಸಿಯೇಷನ್ ಅಂದರೆ ಅಲ್ಲಿ 1 ಅಂತ ತೊಗೊಳ್ಳೋಣ. ಸೊ ನಮಗೇನು ಬರುತ್ತೆ ಅವಾಗ 1+2/3 ಕರೆಕ್ಟಾ. ಇಲ್ಲಿ ಪ್ಲಸ್ ಮೈನಸ್ ಆಗಿ ಇಲ್ಲೇನಾಗುತ್ತೆ ನಮಗೆ 2/3 ಬರುತ್ತೆ. 2/3 ಬಂದು ಸೊ ನಮಗೆ ಇದು ಮತ್ತೆ ಸಾಲ್ವ್ ಮಾಡಿದಾಗ 1/3 ಬರುತ್ತೆ. ಈಗ ಇದನ್ನು ಎತ್ಕೊಂಡೋಗಿ ಏನು ಮಾಡಬೇಕು, ನಾವು ಫಾರ್ಮುಲಾದಲ್ಲಿ ಹಾಕಬೇಕು. ಫಾರ್ಮುಲಾ ಏನು ಹೇಳುತ್ತೆ ಅಂದರೆ ΔTF = I × KFM ಅಂತ. I = ಎಷ್ಟಾಗುತ್ತೆ 1/3 KFM
1/3 KFM ಯಾವುದಾಗಿರ್ತದೆ, ಆಪ್ಷನ್ ಎ ಆಗಿರ್ತದೆ. ಸೊ ಈ ಫಾರ್ಮುಲಾದಲ್ಲಿ ಹಾಕ್ಕೊಂಡು ನಾವು ಸಾಲ್ವ್ ಮಾಡಬೇಕು. ಯಾಕಂದರೆ ಅವ್ನು ಟ್ರೈಮರ್ ಕೇಳಿದರೆ, ಡೈಮರ್ ಕೇಳಿದಾಗ ಏನಾಗುತ್ತೆ, ಚೇಂಜಸ್ ಆಗುತ್ತೆ ವ್ಯಾಲ್ಯೂಸ್. ಇಲ್ಲಿ 1/2 ಹಾಕ್ಕೊಂಡು ಚೇಂಜ್ ಮಾಡಬೇಕಾಗುತ್ತೆ ನೀವು. ಆದರೆ ಟೆಟ್ರಾಮರ್ ಕೇಳಿದಾಗ ಎಷ್ಟಾಗುತ್ತೆ ಅನ್ನೋಂಥದ್ದನ್ನು ಕೂಡ ನೀವು ಹೇಳಬೇಕು. ಮತ್ತು ಡಿಸೋಸಿಯೇಷನ್ ಕೇಳಿದಾಗ ಅದಕ್ಕೆ I = ಏನಾಗ್ಬಿಡುತ್ತೆ, 1 + n - 1 ಇಂಟು ಆಲ್ಫಾ ಆಗಿರ್ತದೆ. ಇಲ್ಲಿ ಏನಾಗಿರ್ತದೆ, ಇಲ್ಲಿ ಆಲ್ಫಾ ಇರ್ತದೆ. ಸೊ ಇದು ಡಿಸೋಸಿಯೇಷನ್ಗೆ, ಇದು ಅಸೋಸಿಯೇಷನ್ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಆನ್ಸರ್ಸ್ನ ಮಾಡಿ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಕೊಲಿಗೇಟಿವ್ ಪ್ರಾಪರ್ಟಿ ಪ್ರೊವೈಡ್ ಮೋಲಾರ್ ಮಾಸ್ ಆಫ್ ಪ್ರೋಟೀನ್ ಪಾಲಿಮರ್ ಕೊಲೈಡ್ಸ್ ಅನ್ನು ಗ್ರೇಟರ್ ಪ್ರಿಸಿಷನ್. ಆಲ್ರೆಡಿ ನನಗೆ ಈ ಕ್ವಶನ್ ಸೆಕೆಂಡ್ ಟೈಮ್ ಬಂದಿದೆ. ಸೊ ಇದು ರಿಪೀಟ್ ಆಯಿತಾ, ಆಸ್ಮಾಟಿಕ್ ಪ್ರೆಷರ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಮೋಲ್ ಫ್ರಾಕ್ಷನ್ ಆಫ್ ಸೊಲ್ಯೂಟ್ ಇನ್ ಇಟ್ಸ್ 2 molar aqueous ಸೊಲ್ಯೂಷನ್. ನೋಡಿ, ಇದು ಈಸಿಯೆಸ್ಟ್ ಪ್ರಾಬ್ಲಮ್. ಇದು ಬಂದು ಈಸಿಯೆಸ್ಟ್ ಪ್ರಾಬ್ಲಮ್. ಯಾಕೆ ಈಸಿಯೆಸ್ಟ್ ನೋಡ್ಕೊಳ್ಳಿ, ವೆರಿ ಸಿಂಪಲ್. ಇದು ಈಸಿಯೆಸ್ಟ್ ಪ್ರಾಬ್ಲಮ್. 1 molarದು ಮಾಡಿದ್ರೆ 2 molarದು ಇದೆ. ಸೊ 2 molarದು ಮಾಡ್ತೀನಿ ನಾನು, ಆಮೇಲೆ ನೀವು 1 molarದು ಈಸಿಯಾಗಿ ಮಾಡ್ಬೋದು. ಹೇಗೆ ಅಂತ ಕೇಳಿದ್ರೆ, ಮೋಲ್ ಫ್ರಾಕ್ಷನ್ ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಮೋಲ್ ಫ್ರಾಕ್ಷನ್ ಏನು ಹೇಳ್ತಾನೆ, ಸಲ್ಯೂಟ್ ಅಂತ ಕೇಳೋದ್ರಿಂದ ಸಲ್ಯೂಟ್ ಅಂತಲೇ ಬರ್ಕೊಂಬಿಡೋಣ. ಸಲ್ಯೂಟ್ = ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪ್ಲಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್ ಅಂತ ಬರ್ಕೊಂಬೋಣ. ಈಗ ಸಲ್ಯೂಟ್ 2 molar ಅಂತ ಬಂದಾಗ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಆಲ್ರೆಡಿ ಇಸ್ ಗಿವನ್ 2 moles. ಓಕೆನಾ. ಯಾವುದರಲ್ಲಿ ಏಕ್ವೇಸ್ ಸೊಲ್ಯೂಷನ್ ಅಂತ ಮೊಲಾಲಿಟಿ ಅಂತ ಬಂದರೆ, ಯಾವ ಸಾಲ್ವೆಂಟ್ ಏನಾಗಿರುತ್ತೆ ಅಂದರೆ ಆಲ್ವೇಸು 1 kg ಅದು 1000 ಗ್ರಾಮ್ ಆಗಿರ್ತದೆ. ಏಕ್ವೇಸ್ ಅಂತ ಬಂದಾಗ ವಾಟರ್ನ ಒಂದು ಮಾಲಿಕ್ಯುಲರ್ ಫಾರ್ಮುಲಾ 18 ಆಗಿರ್ತದೆ. ಇದು ಬಂದು ಸಾಲ್ವೆಂಟ್ಗೆ ನಾವು ಮೋಲ್ ಫ್ರಾಕ್ಷನ್ ನಂಬರ್ ಆಫ್ ಮೋಲ್ಸ್ ಕಂಡುಹಿಡ್ಕೊಂಡ್ರೆ ಇದು ನಮಗೆ 55.5555 ಆನ್ಸರ್ ಬರ್ತದೆ. ಎಷ್ಟು ಬರ್ತದೆ ನಮಗೆ? 55.55 ಆನ್ಸರ್ ಬರ್ತದೆ. ಸೊ ಈಗ ಸಬ್ಸ್ಟಿಟ್ಯೂಷನ್ ಮಾಡಿ ಇದಕ್ಕೆ. ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಎಷ್ಟು? 2 moles ಡಿವೈಡೆಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ 2 moles. ಇದು ಬಂದು 55.555. ಸೊ ಅವಾಗ ಎಷ್ಟು ಬರ್ತದೆ ನಮಗೆ? 2 ಡಿವೈಡೆಡ್ ಬೈ 57.555 ಬರುತ್ತೆ. ಸೊ ಇದನ್ನು ಡಿವೈಡ್ ಮಾಡಿದಾಗ ನಮಗೆ ಎಷ್ಟು ಆನ್ಸರ್ ಬರುತ್ತೆ? ಎಷ್ಟು ಬರುತ್ತೆ? 0.034 ಬರುತ್ತೆ. ನೀವು ಡಿವೈಡ್ ಮಾಡ್ಬೋದು ಈಸಿಯಾಗಿ. 0.0347 ಬರುತ್ತೆ. ಸೊ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇದು ಕೂಡ ತುಂಬ ಸಿಂಪಲ್, ಸೇಮ್ ಮೆಥಡೇ. ನೋಡಿ, ಅವನು ಸಲ್ಯೂಟ್ಗೆ ಕೇಳಿದ್ದಾನೆ. ಮೋಲ್ ಫ್ರಾಕ್ಷನ್ ಆಫ್ ಸಲ್ಯೂಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪ್ಲಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್. ಈಗ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ 1 molar ಅಂತ ಕೊಟ್ಬಿಟ್ರಿಂದ 1. ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಎಷ್ಟು? 1. ಈಗ ಸಾಲ್ವೆಂಟ್ ಕಂಡಿಬೇಕು. ಅವನು ಏಕ್ವೇಸ್ ಅಂತ ಮೆನ್ಷನ್ ಮಾಡಿದ್ದಾನೆ. ಮೋಲಾಲ್ ಅಂದರೆ 1000 ಗ್ರಾಮ್, ಅದೇ 1 kg ಸಾಲ್ವೆಂಟ್. ಅದು ಮೋಲಾರ್ ಏಕ್ವೇಸ್ ಅಂದರೆ ವಾಟರ್. ಇದು ಬಂದು ಸಾಲ್ವೆಂಟ್ ಆಗುತ್ತೆ. ಎಷ್ಟಾಗುತ್ತೆ ನಮಗೆ ಸಾಲ್ವೆಂಟ್ದು? ಡಿವೈಡ್ ಮಾಡಿದ್ರೆ 55.55 ಆಗುತ್ತೆ. 55.55. ಓಕೆನಾ. ಈಗ ಇದನ್ನ 1 ಡಿವೈಡೆಡ್ ಬೈ 56.55 ಆಗುತ್ತೆ. ಇದನ್ನು ಡಿವೈಡ್ ಮಾಡಿದ್ರೆ ನಮಗೆ 0.0177 ಬರುತ್ತೆ. 0.0177 ಆನ್ಸರ್ ಅಂದರೆ ನಮಗೆ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇದು ತುಂಬ ಇಂಪಾರ್ಟೆಂಟು, ವೆರಿ ಸಿಂಪಲ್ ಫಾರ್ಮುಲಾ. ನೋಡಿ, ಫಾರ್ಮುಲಾ ಏನು ಹೇಳುತ್ತೆ? M1V1 ಈಸ್ ಈಕ್ವಲ್ ಟು M2V2 ಫಾರ್ಮುಲಾ. M1 ಅಂದರೆ ಮೊಲಾರಿಟಿ ಆಫ್ ದ ಒನ್ ಸೊಲ್ಯೂಷನ್, ಮತ್ತು ಅನದರ್ ಸೊಲ್ಯೂಷನ್ ಮೊಲಾರಿಟಿನ. ಒಂದು ಸೊಲ್ಯೂಷನಿಂದ ಇನ್ನೊಂದು ಸೊಲ್ಯೂಷನ್ನ ವಾಲ್ಯೂಮ್ನ ಮಿಕ್ಸ್ ಮಾಡಿದಾಗ ಮೊಲಾರಿಟೀಸ್ ಹೆಂಗೆ ಚೇಂಜ್ ಆಗುತ್ತೆ ಅಂತ. ವಾಟ್ ವಿಲ್ ದ ಮೊಲಾರಿಟಿ ಆಫ್ 30 ml ಆಫ್ 0.5? ಇದು M1V1 ತಗೊಳ್ಳಿ. ಎಷ್ಟು ml ಇದೆ? 30 ml ವಾಲ್ಯೂಮು 1. ಮೊಲಾರಿಟಿ ಎಷ್ಟು? 0.5 ಈಸ್ ಈಕ್ವಲ್ ಟು H2SO ಸೊಲ್ಯೂಷನ್ ಡೈಲ್ಯೂಟ್. ನೋಡಿ, ಸೆಕೆಂಡ್ ವಾಲ್ಯೂಮ್ ಕೊಟ್ಟಿದ್ದಾನೆ, ಮೊಲಾರಿಟಿ ಗೊತ್ತಿಲ್ಲ. ನಾವು ಮೊಲಾರಿಟಿ ಎಷ್ಟು ಅಂತ ಕಂಡುಹಿಡಿಯಬೇಕು. 500 ml. ಓಕೆನಾ. ಸೊ 0. ಅಂದರೆ ಎಷ್ಟಾಯಿತು ನಮಗೆ? 15 ಆಗುತ್ತೆ. M2 ಈಸ್ ಈಕ್ವಲ್ ಇಂಟು 500. ಸೊ 15 ಡಿವೈಡೆಡ್ ಬೈ 500 ಈಸ್ ಈಕ್ವಲ್ ಟು M2. 15 ಡಿವೈಡೆಡ್ ಬೈ 500 ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 0.03 molar ಬರುತ್ತೆ. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಇನ್ನೊಂದು ಫಾರ್ಮುಲಾ, ಸೇಮ್ ಫಾರ್ಮುಲಾ ಪ್ರಾಬ್ಲಮ್.
ನಾವು ಸಾಲ್ವ್ ಮಾಡೋಣ ನೋಡಿ. ವೆರಿ ಸಿಂಪಲ್. m1 v1 ಈಸ್ ಈಕ್ವಲ್ ಟು m2 v2 ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಬೇಕು. ಇಲ್ಲಿ ಫಸ್ಟ್ ಒನ್ ಏನು ಕೇಳಿದ್ದಾನೆ, 2 ಮೋಲಾರ್ಸ್ ಅಂತ ಕೊಟ್ಟಿದ್ದಾನೆ. 2 ಮೋಲಾರ್ ಇಂಟು 0.1 ಡೆಸಿಮೀಟರ್ ಕ್ಯೂಬ್ dm³ ಅಂತ ಕೊಟ್ಟಿದ್ದಾನೆ. 0.1 ಅಂತ ಹಾಕೋಣ. ವಾಲ್ಯೂಮ್ ಈಸ್ ಈಕ್ವಲ್ ಟು m2 ಕೊಟ್ಟಿದ್ದಾನ ಡೆಸಿಮೋಲಾರ್ ಅಂತ ಕೊಟ್ಟಿದ್ದಾನೆ. ಡೆಸಿಮೋಲಾರ್ ಅಂದರೆ 0.1 ಅಂತ ಇಂಟು ವಾಲ್ಯೂಮ್ ಕಂಡುಹಿಡಬೇಕು, ಅದು dm³. ಇಲ್ಲಿ dm³ ಇರೋದ್ರಿಂದ ವಾಲ್ಯೂಮ್ ಕಂಡುಹಿಡ್ಕೊಳ್ಳೋಣ. 0.1 ಇಲ್ಲಿ ನೀವು ಮಲ್ಟಿಪ್ಲೈ ಮಾಡಿದ್ರೆ 0.2 ಈಸ್ ಈಕ್ವಲ್ ಟು 0.1 ಇಂಟು ವಾಲ್ಯೂಮ್. ಈ 0.1 ಕೆಳಗಡೆ ತಗೊಳ್ಳಿ. 0.2 ಡಿವೈಡೆಡ್ ಬೈ 0.1 ಈಸ್ ಈಕ್ವಲ್ ಟು ವಾಲ್ಯೂಮ್. v2 ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, 0.1 2 ಆಗುತ್ತೆ. 2 gm³ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್, ದಟ್ ಈಸ್ ದ 2. ಸೊ ಇಷ್ಟು ಕ್ವಶನ್ಸ್ ನಾನು ನಿಮಗೆ ಸಾಲ್ವ್ ಮಾಡಿಕೊಟ್ಟಿದ್ದೀನಿ. ಸೊ ಇದ್ರ ಮೇಲೆ ಇನ್ನೂ ತುಂಬ ಈಸಿ ಕ್ವಶನ್ಸ್ ಇದೆ, ಇನ್ನೂ ಪ್ರಾಬ್ಲಮೆಟಿಕ್ ಕ್ವಶನ್ಸ್ ಇದೆ. ಆದರೆ ಈ ಕ್ವಶನ್ಸು ಮ್ಯಾಕ್ಸಿಮಮ್ ನಿಮ್ಗೊಂದು 2 ಕ್ವಶನ್ಸು ಈ KCET ಕವರ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.